ಸೊ ಈ ಒಂದು ಕಾನ್ಸೆಪ್ಟ್ ನಾನು ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಹಾಫ್ ಆಫ್ ದ ಪಾರ್ಟ್ ಅಂದ್ರೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ರಿಲೇಟೆಡ್ ಆಗಿ ಫಾರ್ಮುಲಾಸ್ ಹೇಗೆ ಬರೆಯೋದು, ಸೊ ಐಸೋಮರ್ಸ್ ಅಂದ್ರೆ ಏನು, ಸೈಕ್ಲೋ ಆಲ್ಕಿನ್ಸ್ ಅಂದ್ರೆ ಏನು, ಫಸ್ಟ್ ಹಾಫ್ ಆಫ್ ದ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ನ ಡೀಟೇಲ್ಡ್ ಆಗಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ನಾನು ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಹಾಗೂ ಟೆಲಿಗ್ರಾಮ್ ಗ್ರೂಪ್ ನಲ್ಲೂ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಡೂ ವಾಚ್ ದಟ್ ವಿಡಿಯೋ. ದ ಫಸ್ಟ್ ಹಾಫ್ ಆಫ್ ದ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಲೆಸನ್ ವಿಡಿಯೋನ ನೋಡಿ. ಈಗ ಸೆಕೆಂಡ್ ಹಾಫ್ ಆಫ್ ದ ಲೆಸನ್ ಅಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಕಾರ್ಬನ್. ಓಕೆ, ಸೊ ಈ ಒಂದು ಸೆಕ್ಷನ್ ಇಂದ ಎಕ್ಸಾಮ್ ಅಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಕ್ವೆಶನ್ಸ್ ಹೇಗಿರುತ್ತೆ, ಈ ಕಾನ್ಸೆಪ್ಟ್ ನ ಈಸಿಯಾಗಿ ಹೇಗೆ ನೆನ್ಪಿಟ್ಕೊಳ್ಬೇಕು, ಇದನ್ನೆಲ್ಲ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಅಂಡ್ hi to each and everyone those who are present in today's live session. So without wasting much time, let's get start the carbon and its compounds, the chemical properties of the carbon and its compounds. Okay, so ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಇನ್ ಇಟ್ಸ್ ಕಂಪೌಂಡ್ಸ್ ಅಂತ ಹೇಳಿದಾಗ ಯಾವ್ದೆಲ್ಲ ಕೆಮಿಕಲ್ ಪ್ರಾಪರ್ಟೀಸ್ ನ ನೀವು ತಿಳ್ಕೊಳ್ಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಫ್ರೀಕ್ವೆಂಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು ಫಾರ್ಮುಲಾಸ್, ಅದನ್ನ ಬಿಟ್ಟರೆ ಐಸೋಮರ್ಸ್ ನ ಕೇಳ್ತಾರೆ. ಸೊ ಐಸೋಮರ್ಸ್ ಫಾರ್ಮುಲಾಸ್ ಎರಡಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ then they give importance for the chemical properties of the carbon and its compounds. So chemical properties ನಲ್ಲಿ 4 mark question ನ ಒಂದ್ಸಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಓಕೆ, ಬೈ ಟೇಕಿಂಗ್ ಮೀಥೇನ್ as an example, explain combustion and substitution reaction ಅಂತ. ಈ ರೀತಿ ಕ್ವೆಶನ್ಸ್ ಗೆ ನೀವು ಆನ್ಸರ್ಸ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಫಸ್ಟ್ ಯು ಹ್ಯಾವ್ ಟು ನೋ ದ ಕಾನ್ಸೆಪ್ಟ್ ಬೆಟರ್. ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿದ್ರೆ ನೀವು ಏನ್ ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಲೆಟ್ ಅಸ್ ಲರ್ನ್ ದ ಕಾನ್ಸೆಪ್ಟ್ಸ್ based on the chemical properties of the carbon in this class. So first ನಾವು ತಿಳ್ಕೊಳ್ಬೇಕಾಗಿರುವಂತದ್ದು combustion. We are giving importance for the combustion. Okay, combustion ಅಂದ್ರೆ ಏನು? ಈ ಕ್ಲಾಸ್ 8 ಇಂದನೂ ಕೂಡ ನೀವು combustion ಕಾನ್ಸೆಪ್ಟ್ ನ ತಿಳ್ಕೊಳ್ತಾ ಬಂದಿದ್ದೀರಾ, ರೈಟ್? ಸೊ combustion ಅಂದ್ರೆ ಬರ್ನಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಬರ್ನಿಂಗ್ ಆಫ್ ದ ಕಾರ್ಬನ್ ಕಾಂಪೌಂಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಏನೇ ಬರ್ನ್ ಮಾಡ್ಬೇಕಾದ್ರು, ಯಾವುದೇ ಒಂದು ಕಾಂಪೌಂಡ್ ನ ಬರ್ನ್ ಮಾಡ್ಬೇಕಂದ್ರೆ ವಿ ನೀಡ್ ಆಕ್ಸಿಜನ್. ಸೊ ಡೆಫಿನೆಟ್ಲಿ ವಿ ನೀಡ್ ಆಕ್ಸಿಜನ್. So burning the carbon compound, which carbon compound we are burning? The one such carbon compound we are burning is methane. We are burning methane. Okay, so burning the carbon compounds in the presence of oxygen. So nodi methane ide, methane ಏನು ಮಾಡ್ತಾ ಇದೀವಿ, we are adding the oxygen. So when we add oxygen for methane, what happen? It will undergo combustion. As a result of it, carbon dioxide, water, heat and light is produced. Carbon dioxide, water, heat and light is produced. ಸೊ ಎನಿ ಕಾರ್ಬನ್ ಕಾಂಪೌಂಡ್ಸ್, ಯಾವುದೇ ಕಾರ್ಬನ್ ಕಾಂಪೌಂಡ್ ನ ಬರ್ನ್ ಮಾಡಿದಾಗ, ಸೊ ಬರ್ನ್ ಮಾಡಿದಾಗ ಏನಾಗುತ್ತೆ, ಸೊ ವೆನೆವರ್ ವಿ ಬರ್ನ್ ಸಮಥಿಂಗ್, ವಾಟ್ ಹ್ಯಾಪನ್, ಕಾರ್ಬನ್ ಡೈಆಕ್ಸೈಡ್ ಸ್ಮೋಕ್ ಇಸ್ ರಿಲೀಸ್, ಕರೆಕ್ಟ್? ಅಂಡ್ ಅಲಾಂಗ್ ವಿತ್ ದಿಸ್ ಸ್ಮೋಕ್ ವಾಟ್ ಹ್ಯಾಪನ್, ಅಂಡ್ ವೆನ್ ವಿ ಆರ್ ಬರ್ನಿಂಗ್, heat is also released and light is also released. Okay, so remember the definition of combustion, very important children. The carbon and its compounds ಅಲ್ಲಿ ಏನು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್, combustion concept. Okay, carbon and its compounds what happen, they are used as the fuel because what happened, they burn in the air releasing lot of heat, light and also carbon dioxide. Clear? And the saturated hydrocarbons, how do they burn? Unsaturated hydrocarbons, how do they burn? You have to know, because ನಿಮಗೆ already difference ಗೊತ್ತಿರುತ್ತೆ. What is meant by saturated hydrocarbons, what is meant by unsaturated hydrocarbons ಅಂತ ಡಿಫರೆನ್ಸ್ ಗೊತ್ತಿರುತ್ತೆ. ಓಕೆ, ಸೊ 6 ಮಾರ್ಕ್ಸ್ ತೊಗೊಳ್ಬೇಕು ನೀವು ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಅಂತ ಹೇಳಿದ್ರೆ ಈ ಕಂಪ್ಲೀಟ್ ಕಾನ್ಸೆಪ್ಟ್ ನ ಕೇಳಿಸ್ಕೊಳ್ಬೇಕು. So based on only burning related ಆಗಿ ಕೇಳಿದ್ರೆ saturated hydrocarbons, they generally burn to give blue flame and they don't produce sooty flame. Soot ಅಂದ್ರೆ ಏನಂದ್ರೆ ಬ್ಲಾಕ್ ಕಲರ್ ಪಾರ್ಟಿಕಲ್ಸ್, ಅದನ್ನ ಪ್ರೊಡ್ಯೂಸ್ ಮಾಡಲ್ಲ. ಸೊ ದೇ ಡು ನಾಟ್ ಪ್ರೊಡ್ಯೂಸ್ ಸೂತಿ ಫ್ಲೇಮ್. ಸೊ ಅದು ನಾನ್ ಸೂತಿ ಫ್ಲೇಮ್ ಇರುತ್ತೆ ಅಂತ ನಾವು ಹೇಳ್ತೀವಿ ಜನರಲಿ. ಹಾಗೇನೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಾಗುತ್ತೆ, ದೇ ಬರ್ನ್ ಟು ಗಿವ್ ಯೆಲ್ಲೋ ಕಲರ್ ಸೂತಿ ಫ್ಲೇಮ್. ಯೆಲ್ಲೋ ಕಲರ್ ಫ್ಲೇಮ್ ರಿಲೀಸ್ ಆಗುತ್ತೆ, ಸೂತ್ ಕೂಡ ರಿಲೀಸ್ ಆಗುತ್ತೆ. ಯಾಕೆ ಅಂದ್ರೆ why, ರೀಸನ್ ಕೂಡ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಬಿಕಾಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಈಸ್ ಮೋರ್ ಇನ್ ದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ಏನಾಗುತ್ತೆ, ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಈಸ್ ಮೋರ್. ದಟ್ ಈಸ್ ವೈ ದೇ ಬರ್ನ್ ಟು ಗಿವ್ ಯೆಲ್ಲೋ ಕಲರ್ ಸೂತಿ ಫ್ಲೇಮ್, ಅಂದ್ರೆ ಯೆಲ್ಲೋ ಕಲರ್ ಫ್ಲೇಮ್ ವಿತ್ ದ ಸೂತ್ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಎಲ್ಲಾ ಕಾನ್ಸೆಪ್ಟ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇವತ್ತ ಕ್ಲಾಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್. ಸೊ ಕಂಬಷನ್ ಕೇಳ್ತಾರೆ, ನಾನು ಆಲ್ರೆಡಿ ಹೇಳ್ದಂಗೆ ಟೇಕಿಂಗ್ ಮೀಥೇನ್ ಆಸ್ ಅನ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಕಂಬಷನ್ ಅಂದ್ರೆ ನೀವು ಏನು ಟೆನ್ಷನ್ ಆಗುವಂತ ಅಗತ್ಯ ಇಲ್ಲ. ಈಗ ಮೀಥೇನ್ ಅಂತ ಒಂದು ಎಕ್ಸಾಂಪಲ್ ಇದೆ, ಅದಕ್ಕೆ ಅವರು ಮೀಥೇನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮೀಥೇನ್ ಏನಾಗುತ್ತೆ, ವೆನ್ ಬರ್ನ್ ಇನ್ ಆಕ್ಸಿಜನ್
ಇಟ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್, ಹೀಟ್ ಅಂಡ್ ಲೈಟ್. ಇದನ್ನ ನೀವು ಮೆನ್ಷನ್ ಮಾಡಬೇಕು. ದಟ್ಸ್ ಇಟ್, ವೆರಿ ಸಿಂಪಲ್. ಅವ್ರು ಡೈರೆಕ್ಟ್ ಆಗಿ ಕಂಬಷನ್ ಕೇಳೋ ಬದಲು ಬೈ ಟೇಕಿಂಗ್ ಮೀಥೇನ್ ಆಸ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಇಲ್ಲಿ ನೀವು ಇನ್ನೂ ಒಂದೆರಡು ಎಕ್ಸಾಂಪಲ್ ಬರೀಬಹುದು. ಕಾರ್ಬನ್ ನೋಡಿ, ಕಾರ್ಬನ್ ಕೂಡ when it burn in the presence of oxygen, what happen? It gives rise carbon dioxide, heat and light. Products ಯಾವಾಗಲೂ ಏನಾಗಿರುತ್ತೆ ಇಲ್ಲಿ, it remains same. Combustion reaction ಅಲ್ಲಿ products ಯಾವಾಗಲೂ ಕೂಡ it remains same. ಹಾಗೆ let us take another example. Let us take ethanol. Ethanol ಫಾರ್ಮುಲಾ ಏನು? ಈತ್ ಅಂದ್ರೆ 2 ಕಾರ್ಬನ್, ಸೊ C2 ಬರ್ಕೊಳ್ಳಿ. ಈಥೇನ್ ಅಂದ್ರೆ C2 H6 ಆಗಿರುತ್ತೆ. ಒಂದ್ ರಿಮೂವ್ ಏನು ಒಂದ್ ಹೈಡ್ರೋಜನ್ ರಿಮೂವ್ ಮಾಡ್ಬೇಕು ನೀವು ಫಂಕ್ಷನಲ್ ಗ್ರೂಪ್ ನ ಆಡ್ ಮಾಡ್ಬೇಕಾದ್ರೆ. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಚಿಲ್ಡ್ರನ್. ನೋಡಿ, ಯಾರೆಲ್ಲ ಫಾರ್ಮುಲಾ ಮೇಕಿಂಗ್ ನನಗೆ ಗೊತ್ತಿಲ್ಲ, ಕಷ್ಟ ಆಗ್ತಿದೆ, ಸೊ ಫಸ್ಟ್ ಹಾಫ್ ಆಫ್ ದ ಲೆಸನ್ ಅಂತ ಹೇಳ್ತಿದ್ದೀರಾ, ಈ ವಿಡಿಯೋನ ಕಂಪ್ಲೀಟ್ ಮಾಡಿದ್ಮೇಲೆ ಆ ಒಂದು ವಿಡಿಯೋನ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಕಾಮೆಂಟ್ ಏರಿಯಾದಲ್ಲಿ ಡ್ರಾಪ್ ಮಾಡ್ತೀನಿ. ಈವ್ನಿಂಗ್ ಸ್ಕೂಲ್ ಇಂದ ಬಂದ್ಮೇಲೆ ವಾಚ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಇಷ್ಟೊಂದು ಈಸಿನ ಅಂತ ಅನ್ಸುತ್ತೆ. ಓಕೆ, ಸೊ ಈಥನಾಲ್ ಫಾರ್ಮುಲಾ ಬಂದು ಏನಾಗಿದೆ ಅಂದ್ರೆ C2H5OH. C2H5OH ಇದು ಕೂಡ ಇಟ್ ಇಸ್ ಒನ್ ಆಫ್ ದ ಕಾಂಪೌಂಡ್ ಆಫ್ the carbon. Okay, now this ethanol when it burn in the presence of oxygen ಏನ್ ಫಾರ್ಮ್ ಆಗುತ್ತೆ? It will release carbon dioxide, heat and light. ಇದು ಕೂಡ carbon dioxide, heat, light along with this ಏನಾಗುತ್ತೆ ಅಂದ್ರೆ ethanol ಅಲ್ಲಿ ಆಕ್ಸಿಜನ್ ಇರೋದ್ರಿಂದ ಇಲ್ಲಿ ವಾಟರ್ ವೇಪರ್ ಕೂಡ ರಿಲೀಸ್ ಆಗುತ್ತೆ. releases the water vapor. Okay, so ನಿಮ್ಗೆ ಎಕ್ಸಾಮ್ ಅಲ್ಲಿ ಬೈ ಟೇಕಿಂಗ್ ಮಿಥೇನ್ ಆಸ್ ಅನ್ ಎಕ್ಸಾಂಪಲ್ ಅಂತ ಹೇಳ್ಬೋದು, ಬೈ ಟೇಕಿಂಗ್ ಕಾರ್ಬನ್ ಆಸ್ ಅನ್ ಎಕ್ಸಾಂಪಲ್ ಅಂತ ಹೇಳ್ಬೋದು, ಬೈ ಟೇಕಿಂಗ್ ethanol as an example explain the combustion reaction ಅಂತ ಕೇಳ್ಬೋದು. So do you have to be ready. Yes, basically combustion ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕಾರ್ಬನ್ ಕಾಂಪೌಂಡ್ burn in the presence of oxygen to give these products. Very simple. Let's go for oxidation reaction. Oxidation reaction ನಿಮ್ಗೆ ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಆಕ್ಸಿಡೇಷನ್ ಅಲ್ಲಿ ಏನಾಗುತ್ತೆ, ಹೇಗೆ ಕೇಳ್ತಾರೆ ಆಕ್ಸಿಡೇಷನ್ ರಿಯಾಕ್ಷನ್ ಅನ್ನ? ಸಿ, ಯೂಶಲಿ ಏನಂದ್ರೆ ನೀವು ಆಕ್ಸಿಡೇಷನ್ ಅಂತ ಅಂದ್ರೆ ಏನ್ ಮಾಡ್ತೀರಾ, ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್ ಅಂತ ಬರ್ದ್ಬಿಡ್ತೀರಾ. ಸೊ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ರಿಲೇಟೆಡ್ ಆಗಿ ನಿಮಗೆ ಆಕ್ಸಿಡೇಷನ್ ಅಂತ ಡೈರೆಕ್ಟ್ ಆಗಿ ಕೇಳಲ್ಲ. ಇನ್ಸ್ಟೆಡ್ ಆಫ್ ಇಟ್ ಅವ್ರು ಏನಂತ ಕೇಳ್ಬೋದು, ಹೌ ಕ್ಯಾನ್ ಯು ಕನ್ವರ್ಟ್ ಎನ್ ಎಥೆನಾಲ್ ಇಂಟು ಎಥೆನೋಯಿಕ್ ಆಸಿಡ್? ಹೌ ಕ್ಯಾನ್ ಯು ಕನ್ವರ್ಟ್ ಎನ್ ಎಥೆನಾಲ್ ಇಂಟು ಎಥೆನೋಯಿಕ್ ಆಸಿಡ್ ಅಂತ ಕೇಳ್ಬೋದು. ಆರ್ ಹೌ ಕ್ಯಾನ್ ಯು ಕನ್ವರ್ಟ್ ಎನ್ ಆಲ್ಕೋಹಾಲ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕ್ವಶನ್ ಕೇಳ್ತಾರೆ ರಿಲೇಟೆಡ್ ಟು ಈ ಕಾನ್ಸೆಪ್ಟ್. ಅರ್ಥ ಆಗ್ತಿದ್ಯಾ? ನೋಡಿ, ಎಥೆನಾಲ್ ಎಥೆನೋಯಿಕ್ ಆಸಿಡ್ ಆಗಿ ಹೇಗೆ ಕನ್ವರ್ಟ್ ಆಗ್ತಾ ಇದೆ? ಎಥೆನಾಲ್ ಇಸ್ ನಥಿಂಗ್ ಬಟ್ ವಾಟ್? ಎಥೆನಾಲ್ ಇಸ್ ನಥಿಂಗ್ ಬಟ್ ಆಲ್ಕೋಹಾಲ್. ಇದೊಂದು ಆಲ್ಕೋಹಾಲ್ ಅಲ್ವಾ? ಈ ಆಲ್ಕೋಹಾಲು ಈ ಎಥೆನೋಯಿಕ್ ಆಸಿಡ್ ಅಂದ್ರೆ ಏನು, ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಹೇಗೆ ಕನ್ವರ್ಟ್ ಆಗ್ತಾ ಇದೆ ಅಂತ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಕೇಳ್ತಾರೆ. ರಿಮೆಂಬರ್, ಸೊ ಎಥೆನಾಲ್ ಎಥೆನೋಯಿಕ್ ಆಸಿಡ್ ಆಗಿ ಹೇಗೆ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ವಿತ್ ದ ಪ್ರೆಸೆನ್ಸ್ ಆಫ್ ಸೂಟಬಲ್ ಆಕ್ಸಿಡೈಸಿಂಗ್ ಏಜೆಂಟ್. ನೋಡ್ಬೋದು ನೀವು ಇಕ್ವೇಶನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಥೆನಾಲ್ ಏನಾಗ್ತಾ ಇದೆ, ಎಥೆನೋಯಿಕ್ ಆಸಿಡ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಸೂಟಬಲ್ ಆಕ್ಸಿಡೈಸಿಂಗ್ ಏಜೆಂಟ್. ಸೂಟಬಲ್ ಆಕ್ಸಿಡೈಸಿಂಗ್ ಏಜೆಂಟ್ ಇಂದ ಏನಾಗ್ತಾ ಇದೆ, ಇದು ಏನಾಗ್ತಾ ಇದೆ, ಎಥೆನಾಲ್ ಎಥೆನೋಯಿಕ್ ಆಸಿಡ್ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ನೋಡಿ, ನೀವು ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ನೇಮ್ ದ ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ಈಸ್ ಯೂಸ್ ಟು ಕನ್ವರ್ಟ್ ಎಥೆನಾಲ್ ಇಂಟು ಎಥೆನೋಯಿಕ್ ಆಸಿಡ್. The oxidizing agent are, just a minute, the oxidizing agent are either alkaline potassium permanganate, we say KMNO4 ಅಂತ ಹೇಳ್ತೀವಿ, potassium permanganate, ಅಥವಾ we can use acidified K2Cr2O7 ಅಂತ ಹೇಳ್ತೀವಿ. K2Cr2O7 is nothing but potassium dichromate. ತುಂಬಾ ಸಿಂಪಲ್ ಆನ್ಸರ್. ಏನಾಗ್ತಾ ಇದೆ, alcohol is converted into carboxylic acid ಅಥವಾ ethanol is converted into ethanoic acid in the presence of an oxidizing agent. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಮೆನ್ಷನ್ ಮಾಡಬೇಕು. ನೇಮ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದಾದ್ರು ಒಂದನ್ನ ಮೆನ್ಷನ್ ಮಾಡಿ. ಐದರ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆರ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ವೆರಿ ಇಂಪಾರ್ಟೆಂಟ್ ಇದ್ದು ನಿಮ್ಗೆ, ಯಾವ್ದಾದ್ರು ಒಂದನ್ನ ನೀವು ಮೆನ್ಷನ್ ಮಾಡ್ಬೇಕು. ಓಕೆ, ಸೊ ಟೀಚರ್ ಈಕ್ವೇಶನ್ ಓನ್ ಆಗಿ ಬರಿಬಹುದಾ ಅಂತ ಕೇಳ್ತಿದ್ದೀರಾ. ಸೊ ನೀವು ಈಕ್ವೇಶನ್ ಅನ್ನ ಓನ್ ಆಗಿ ಬರೆಯಕ್ಕಾಗಲ್ಲ, ಡೆಫಿನೇಷನ್ ಅನ್ನ ಓನ್ ಆಗಿ ಬರಿಬಹುದು. ಓಕೆ, ಡೆಫಿನೇಷನ್ ಅನ್ನ ಓನ್ ಆಗಿ ಬರಿಬಹುದು. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ ಆಕ್ಸಿಡೇಷನ್ ರಿಯಾಕ್ಷನ್. ತುಂಬಾನೇ ಇಂಪಾರ್ಟೆಂಟ್ ಇದೆ ನಿಮ್ಗೆ. 1 ಮಾರ್ಕಿಗಾದ್ರೂ ಕೇಳ್ಬಹುದು ಅಥವಾ 2 ಮಾರ್ಕಿಗಾದ್ರೂ ಕೇಳಬಹುದು. ಕ್ಲಿಯರ್? ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿ, ಎಲ್ಲಾ ಕಾನ್ಸೆಪ್ಟ್ ನಾನ್ ನಿಮ್ಗೆ ಕೆಮಿಕಲ್ ಪ್ರಾಪರ್ಟೀಸ್ ನಲ್ಲಿ ಹೇಳ್ಕೊಳ್ತಾ ಇರೋದು ತುಂಬಾನೇ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ನಿಮ್ಗೆ ಕೇಳ್ತಾರೆ ವಾಟ್ ಈಸ್ ಮೀನ್ ಬೈ ಅಡಿಷನ್ ರಿಯಾಕ್ಷನ್ ಅಂತ ಕೇಳ್ತಾರೆ, ಅಥವಾ ಇದನ್ನ ವಾಟ್ ಈಸ್ ಹೈಡ್ರೋಜಿನೇಷನ್ ಅಂತ ಕೂಡ ಕೇಳ್ತಾರೆ. ಇದನ್ನ ನಿಮ್ಗೆ ವಾಟ್ ಈಸ್ ಅಡಿಷನ್ ರಿಯಾಕ್ಷನ್ ಅಥವಾ ವಾಟ್ ಈಸ್ ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು?
ನೇಮೇ ಹೇಳ್ತಾ ಇದೆ ಅಡಿಷನ್ ಅಂದ್ರೆ ವಿ ಆರ್ ಆಡಿಂಗ್ ಸಮಥಿಂಗ್. ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಆಡಿಂಗ್ ಸಮಥಿಂಗ್. ಸೊ ವಾಟ್ ಆರ್ ವಿ ಆಡಿಂಗ್ ಹಿಯರ್? ವಿ ಆರ್ ಆಡಿಂಗ್ ಹಿಯರ್ one of the I can say an catalyst. Okay, so in the presence of a catalyst we are adding the hydrogen. Okay, what are we adding? We are adding the hydrogen in the presence of the catalyst. Catalyst ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಬೇಸಿಕಲಿ ಅಡಿಷನ್ ರಿಯಾಕ್ಷನ್ ಸಿಂಪಲ್ ಆಗಿ ನೀವು ಎಕ್ಸಾಮ್ ಅಲ್ಲಿ ಬರೆಯುವುದು ಅಂದ್ರೆ ಈ ರೀತಿ ಬರೀರಿ. ದಿ ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅಂದ್ರೆ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಈಗ ನಾವು ತಗೊಳ್ಳೋಣ ಈಥೀನ್ ತಗೊಳ್ಳೋಣ. ಈಥೀನ್ ಫಾರ್ಮುಲಾ ಈಸ್ C2H4. ಈಥೀನ್ ಏನಾಗಿದೆ, ಇದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿದೆ. ಸೊ ಈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನಾವು ಏನ್ ಮಾಡ್ತಾ ಇದೀವಿ, ಸ್ಯಾಚುರೇಟೆಡ್ ಮಾಡ್ತಾ ಇದೀವಿ. ಹೇಗ್ ಮಾಡ್ತಾ ಇದೀವಿ? ಬೈ ಆಡಿಂಗ್ ದ ಹೈಡ್ರೋಜನ್. ಸೊ ನಾನು ಏನ್ ಮಾಡ್ತಾ ಇದೀನಿ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ಹೈಡ್ರೋಜನ್ ಆಡ್ ಮಾಡ್ತಾ ಇದೀನಿ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಅ ಕ್ಯಾಟಲಿಸ್ಟ್ ಐ ಕ್ಯಾನ್ ಟೇಕ್ ನಿಕಲ್ ಆರ್ ಪೆಲಾಡಿಯಂ ಆರ್ ಪ್ಲಾಟಿನಮ್, ಯಾವ್ದಾದ್ರು ತಗೊಳ್ಬಹುದು. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ನಿಕಲ್ ಪೆಲಾಡಿಯಂ ಕೊಟ್ಟಿದ್ದಾರೆ. ಐದರ್ ಯು ಯೂಸ್ ನಿಕಲ್ ಆರ್ ಯು ಯೂಸ್ ಪೆಲಾಡಿಯಂ, ಯಾವ್ದಾದ್ರು ಯೂಸ್ ಮಾಡಬಹುದು, Ni or PD. ಸೊ ಈಗ ಏನಾಗ್ತಾ ಇದೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆನ್ ಅಡಿಷನ್ ಆಫ್ ಹೈಡ್ರೋಜನ್ ಇಟ್ ಇಸ್ ಬಿಕಮಿಂಗ್ ಸ್ಯಾಚುರೇಟೆಡ್. ಅಂದ್ರೆ ಈ ಈಥೀನ್ ಇತ್ತಲ್ವಾ, ಈಥೀನ್ ಏನಾಗ್ತಾ ಇದೆ, ಈಥೇನ್ ಆಗ್ತಾ ಇದೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಈಥೇನ್? ದ ಫಾರ್ಮುಲಾ ಈ C2H6. C2H6 ಇಸ್ ದ ಫಾರ್ಮುಲಾ. ಈಥೀನ್ ಏನಾಗ್ತಾ ಇದೆ, ಈಥೇನ್ ಆಗ್ತಾ ಇದೆ. ಬೇಸಿಕಲಿ ಏನಾಗ್ತಾ ಇದೆ, ಅನ್ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್. ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಇದನ್ನ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು. ಓಕೆ, ಅನ್ಸ್ಯಾಚುರೇಟೆಡ್ ಏನಾಗ್ತಾ ಇದೆ, ಸ್ಯಾಚುರೇಟೆಡ್ ಆಗ್ತಾ ಇದೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇದನ್ನ ಡಿಫೈನ್ ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂತ ಕೂಡ ಹೇಳ್ಬೋದು. ಇದ್ರ ಜೊತೆಗೆ ನಿಮ್ಗೆ ಕೇಳ್ತಾರೆ ಮೆನ್ಷನ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್, ರೈಟ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಆಫ್ ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್ ಅಂತ ಕೇಳ್ತಾರೆ. ಸೊ ನೀವು ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್ ನ ಕೇಳಿದಾಗ ನೀವು ಏನ್ ಬರಿಬೇಕು ಅಂದ್ರೆ, ಸಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಏನು, ವಿ ವಿಲ್ ಕನ್ವರ್ಟ್, ಸಿ ವೆಜಿಟೇಬಲ್ ಆಯಿಲ್ಸ್ ಆರ್ ಕನ್ವರ್ಟೆಡ್ ಇಂಟು ವೆಜಿಟೇಬಲ್ ಘೀ. ವೆಜಿಟೇಬಲ್ ಆಯಿಲ್ ನ ನಾವೇನ್ ಮಾಡ್ತಾ ಇದೀವಿ, ವೆಜಿಟೇಬಲ್ ಘೀ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ವೆಜಿಟೇಬಲ್ ಘೀ ಈಸ್ ನಥಿಂಗ್ ಬಟ್ ವನಸ್ಪತಿ ಅಂತ ಹೇಳ್ತೀವಿ. ಓಕೆ, ವೆಜಿಟೇಬಲ್ ಘೀ ಇಸ್ ನಥಿಂಗ್ ಬಟ್ ವನಸ್ಪತಿ ಅಂತ ಹೇಳ್ತೀವಿ. ವೆಜಿಟೇಬಲ್ ಆಯಿಲ್ಸ್ ಆರ್ ಕನ್ವರ್ಟೆಡ್ ಇಂಟು ವೆಜಿಟೇಬಲ್ ಘೀ. ಬೇಸಿಕಲಿ ವೆಜಿಟೇಬಲ್ ಆಯಿಲ್ಸ್ ಆರ್ unsaturated. ನೋಡಿ ಒಂದು ಎಕ್ಸಾಮ್ ಅಲ್ಲಿ ಹೀಗೂ ಕೇಳಿದ್ರು, it is always suggested to take the unsaturated hydrocarbon rather than taking the saturated hydrocarbon ಅಂತ ಹೇಳ್ತಾರೆ. ಅಥವಾ it is always suggested to take the vegetable oil rather than taking the vegetable ghee or ವನಸ್ಪತಿ ಅಂತ ಕೇಳ್ತಾರೆ. ಯಾಕೆ, ಏನ್ ರೀಸನ್ ಅಂತಂದ್ರೆ ಯು ಹ್ಯಾವ್ ಟು ನೋ. ಬೇಸಿಕಲಿ ವೆಜಿಟೇಬಲ್ ಆಯಿಲ್ ಏನಾಗಿರುತ್ತೆ, ದಿಸ್ ಈಸ್ ಅನ್ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ನಮ್ ಬಾಡಿಗೆ ಅನ್ಸ್ಯಾಚುರೇಟೆಡ್ ಗುಡ್. ಓಕೆ, ಸ್ಯಾಚುರೇಟೆಡ್ ವಿ ಶುಡ್ ನಾಟ್ ಕನ್ಸ್ಯೂಮ್. ಸ್ಯಾಚುರೇಟೆಡ್ ಅಂದ್ರೆ ಏನಾಗುತ್ತೆ, ಈ ಡಾಲ್ಡಾ ಆಗಿರಬಹುದು ಅಥವಾ ವೆಜಿಟೇಬಲ್ ಘೀ ಅಂತ ಹೇಳ್ತೀವಲ್ಲ, ಇದೆಲ್ಲ ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅನ್ನ ತಿಂದಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿರುವಂತ ಬ್ಲಡ್ ವೆಸಲ್ಸ್ ಕ್ಲಾಟ್ ಆಗ್ತಾ ಬರುತ್ತೆ. ಎಸ್ಪೆಷಲಿ ನಿಯರ್ ದ ಹಾರ್ಟ್ ರೀಜನ್ ಏನಾಗುತ್ತೆ, ಹಾರ್ಟ್ ರೀಜನ್ ಅಲ್ಲಿ ಬ್ಲಡ್ ವೆಸಲ್ಸ್ ಕ್ಲಾಟ್ ಆಗ್ತಾ ಬರುತ್ತೆ, ಬ್ಲಾಕ್ ಆಗ್ತಾ ಬರುತ್ತೆ. ಸೊ ಇಟ್ ಇಸ್ ಆಲ್ವೇಸ್ ಸಜೆಸ್ಟೆಡ್ ಟು ಟೇಕ್ ದ ವೆಜಿಟೇಬಲ್ ಆಯಿಲ್ ರಾದರ್ ದೆನ್ ವೆಜಿಟೇಬಲ್ ಘೀ. ಯಾಕೆ, ಬಿಕಾಸ್ ವೆಜಿಟೇಬಲ್ ಆಯಿಲ್ ಈಸ್ ಅನ್ಸ್ಯಾಚುರೇಟೆಡ್ ಅಂಡ್ ವೆಜಿಟೇಬಲ್ ಘೀ ಈಸ್ ಸ್ಯಾಚುರೇಟೆಡ್. ನಿಮ್ಗೆ ಎಷ್ಟು ತರ ಪ್ರಶ್ನೆ ಕೇಳ್ಬೋದು ಇಲ್ಲಿ, ಡಿಫೈನ್ ಅಡಿಷನ್ ರಿಯಾಕ್ಷನ್ ಅಂತ ಕೇಳಬಹುದು, ಆರ್ ದೇ ಕ್ಯಾನ್ ಆಸ್ಕ್ ಡಿಫೈನ್ ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂತ ಕೇಳಬಹುದು, ಆರ್ ದೇ ಕ್ಯಾನ್ ಆಸ್ಕ್ write the industrial application of vegetable oil or write the industrial application of hydrogenation reaction. So different types of questions ಅನ್ನ ಈ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಕೇಳ್ತಾರೆ. Okay, you must be ready for all the types of question. Okay, you must be ready for all the types of question. The concept is very easy. So you are just adding hydrogen to an unsaturated hydrocarbon, so we are converting into saturated hydrocarbon. That's very simple. Okay, but don't forget, maribedi, you must write this catalyst na ನೀವು ಬರಿಬೇಕು. ನಿಕಲ್ ಅಂಡ್ ಪ್ಯಾಲೇಡಿಯಂ ಇದೆಲ್ಲ ಐದರ್ ನಿಕಲ್ ಅಥವಾ ಪ್ಯಾಲೇಡಿಯಂ ಯಾವ್ದಾದ್ರು ಒಂದನ್ನ ಮೆನ್ಷನ್ ಮಾಡಲೇಬೇಕು. ಕ್ಲಿಯರ್ ಆಗ್ತದೆ ಅಲ್ಲ? ಎಸ್. ಸೊ ಲೆಟ್ಸ್ ನೌ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಕೇಳಿದಾಗ ಇದನ್ನ ಮೆನ್ಷನ್ ಮಾಡಬೇಕು. ಈ ಇಕ್ವೇಶನ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ. ಇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಹೈಡ್ರೋಜನ್ ನ ಆಡ್ ಮಾಡಿದಾಗ ಇಲ್ಲಿ ಇದು ಏನಾಗುತ್ತೆ, ಇಲ್ಲಿ ಅನ್ಸ್ಯಾಚುರೇಟೆಡ್ ಕೊಟ್ಟಿದ್ದಾರೆ, ಏನಾಗ್ತಾ ಇದೆ, ಹೈಡ್ರೋಜನ್ ಅನ್ನ ಆಡ್ ಮಾಡಿದಾಗ ಸ್ಯಾಚುರೇಟೆಡ್ ಆಗ್ತಾ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್. ನೀವು ಈ ಕಾನ್ಸೆಪ್ಟ್ ಅನ್ನ ಡೆಫಿನೆಟ್ಲಿ ವಿತೌಟ್ ಫೇಲ್ಯೂರ್ ಕಲ್ತ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದನ್ನ ಕಲ್ತ್ಕೊಳ್ಳೋದ್ರಿಂದ ಲಾಸ್ ಇಲ್ಲ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಇದೆಲ್ಲ ಕೂಡ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ನಾನು ಆಲ್ರೆಡಿ ಹೇಳ್ದೆ, ನಿಮ್ಗೆ ಒಂದು ಎಕ್ಸಾಮ್ ಅಲ್ಲಿ ಏನ್ ಮಾಡಿದ್ರು, 4 ಮಾರ್ಕ್ಗೆ by taking methane as an example, explain combustion and
ಸಬ್ಸ್ಟಿಟ್ಯೂಷನ್ ಅಂತ ಕೇಳಿದ್ರು. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿರ್ಲಿಲ್ಲ. ಯಾಕೆ ಅಂದ್ರೆ ಅವ್ರು ಕಲ್ತಿದ್ದು ವಾಟ್ ಈಸ್ ಕಂಬಷನ್ ರಿಯಾಕ್ಷನ್, ವಾಟ್ ಈಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬೈ ಟೇಕಿಂಗ್ ಮೀಥೇನ್ ಆಸ್ ಅನ್ ಎಕ್ಸಾಂಪಲ್ ಡೆಫಿನೆಟ್ಲಿ ಅವ್ರಿಗೆ ಹೇಗ್ ಬರಿಬೇಕು ಅನ್ನೋ ಐಡಿಯಾ ಇರ್ಲಿಲ್ಲ. ದಟ್ಸ್ ವೆರಿ ಸಿಂಪಲ್. ಏನಂದ್ರೆ ನೆನ್ಪಿಟ್ಕೊಳ್ಳಿ, ಕಂಬಷನ್ ರಿಯಾಕ್ಷನ್ ಅಲ್ಲೂ ಕೂಡ ಮೀಥೇನ್ ಈಕ್ವೇಶನ್ ಬರೀತೀರಾ. ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲೂ ಕೂಡ ನೀವೇನ್ ಮಾಡ್ತಾ ಇದ್ದೀರಾ, ಮೀಥೇನ್ ಎಕ್ಸಾಂಪಲ್ ಬರೀತಾ ಇದ್ದೀರಾ. ಇಲ್ಲೂ ಕೂಡ ನೀವೇನ್ ಮಾಡ್ತಾ ಇದ್ದೀರಾ, ಮೀಥೇನ್ ಎಕ್ಸಾಂಪಲ್ ಬರೀತಿದ್ದೀರಾ. ಓಕೆ, ಸೊ ಅವ್ರೇನ್ ಮಾಡ್ತಾ ಇದಾರೆ, ನೀವು ಕಾಂಬಷನ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡಿ, ಮೀಥೇನ್ ಅನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡಿ, ಅಂದ್ರೆ ಮೀಥೇನ್ ಏನಾಗುತ್ತೆ ಎರಡು ಕೇಸಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು, ದ ನೇಮ್ ಇಟ್ ಸೆಲ್ಫ್ ಇಸ್ ಟೆಲ್ಲಿಂಗ್ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ಸಮಥಿಂಗ್. ನಾವೇನ್ ಮಾಡ್ತಾ ಇದೀವಿ, ಏನೇನೋ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಏನನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಇಲ್ಲಿ, ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ದ ಹೈಡ್ರೋಜನ್ ಆಟಮ್ ಬೈ ದ ಕ್ಲೋರಿನ್ ಆಟಮ್. ಕ್ಲೋರಿನ್ ಆಟಮ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ, ಹೈಡ್ರೋಜನ್ ಆಟಮ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ವೆರಿ ಸಿಂಪಲ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು, ಇಟ್ ಈಸ್ ದ ರಿಯಾಕ್ಷನ್ ಇನ್ ವಿಚ್ an atom or a group of atom molecule is replaced by or substituted by the different atoms ಅಂತ ಹೇಳ್ತೀವಿ. ಓಕೆ, ಇಟ್ ಈಸ್ ಸಬ್ಸ್ಟಿಟ್ಯೂಟೆಡ್ ಆರ್ ರಿಪ್ಲೇಸ್ಡ್ ಬೈ ದ ಡಿಫರೆಂಟ್ ಆಟಮ್ಸ್ ಅಂತ ಹೇಳ್ತೀವಿ. ದಟ್ಸ್ ವೆರಿ ಸಿಂಪಲ್, ತುಂಬಾ ಸಿಂಪಲ್ ಇದು. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಹೇಗಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು, an atom or a group of atom is substituted by one another ಅಂತ ಹೇಳ್ತೀವಿ. ಹೇಗ್ ಸಬ್ಸ್ಟಿಟ್ಯೂಟ್ ಆಗುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, CH4 ಅಂದ್ರೆ ಮೀಥೇನ್ ಇದೆ. ಈ ಮೀಥೇನ್ ಗೆ ನಾವ್ ಏನ್ ಮಾಡ್ತಾ ಇದೀವಿ, ಕ್ಲೋರಿನ್ ಆಟಮ್ ನ ಆಡ್ ಮಾಡ್ತಾ ಇದೀವಿ. ಕ್ಲೋರಿನ್ ಆಟಮ್ ನ ಆಡ್ ಮಾಡಿದಾಗ ಏನಾಗುತ್ತೆ, ಇರುವಂತ ಒನ್ ಹೈಡ್ರೋಜನ್ ಆಟಮ್ ಏನಾಗುತ್ತೆ, ಕ್ಲೋರಿನ್ ಆಟಮ್ ಇಂದ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆನಾ, ಅಂದ್ರೆ ರೀಪ್ಲೇಸ್ ಆಗುತ್ತೆ. CH4 ಇರುವಂತ ಜಾಗದಲ್ಲಿ ಏನಾಗುತ್ತೆ, ಒನ್ ಹೈಡ್ರೋಜನ್ ಲೆಸ್ ಆಗಿ CH3 ಆಗುತ್ತೆ. ಕ್ಲೋರಿನ್ ಆಟಮ್ ಏನಾಗುತ್ತೆ, ಒಂದು ಹೈಡ್ರೋಜನ್ ಆಟಮ್ ನ ರಿಪ್ಲೇಸ್ ಮಾಡ್ತಿದೆ. ಸೊ ಏನಾಗ್ತಾ ಇದೆ, Cl ಆಗ್ತಾ ಇದೆ, CH3 Cl ಆಗ್ತಾ ಇದೆ. ಉಳ್ಕೊಂಡಿರುವಂತದ್ದೇನು, ಇಲ್ಲಿ ಒಂದು ಹೈಡ್ರೋಜನ್ ಆಟಮ್ ನ ನಾವು ಏನ್ ಮಾಡಿದ್ವಿ, ರಿಪ್ಲೇಸ್ ಮಾಡಿದ್ವಿ. ಇರುವಂತ ಒಂದು ಕ್ಲೋರಿನ್ ಆಟಮ್ ಹಾಗೆ ಉಳ್ಕೊಂಡಿದೆ. ಎರಡು ಕಂಬೈನ್ ಆಗಿ ಏನಾಗುತ್ತೆ, HCl ಆಗುತ್ತೆ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಎವ್ರಿಬಡಿ ಅಂಡರ್ಸ್ಟುಡ್? ಎಲ್ರಿಗೂ ಅರ್ಥ ಆಯ್ತಾ? ಎಸ್, ಎಲ್ಲರಿಗೂ ಅರ್ಥ ಆಯ್ತಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಹೇಗೆ ಇದು ರಿಪ್ಲೇಸ್ ಆಗ್ತಾ ಇದೆ ಅಂತ ಅರ್ಥ ಆಗ್ತಿದ್ಯಾ? ಎಸ್, ನೋಡಿ ಅಬ್ಸರ್ವ್ ಮಾಡಿ, ಏನಾಗ್ತಾ ಇದೆ, ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್ ಬೈ ಕ್ಲೋರಿನ್ ಆಟಮ್. ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್ ಬೈ ದ ಕ್ಲೋರಿನ್ ಆಟಮ್. ಇಲ್ಲಿ ಇದನ್ನ ಫರ್ದರ್ ಇನ್ನೂ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ. CH3Cl ನೋಡಿ, ಇಲ್ಲಿ ಏನ್ ಬಂದಿದೆ, CH3Cl ಇದೆ ಅಲ್ವಾ. ಈ CH3Cl ಗೆ ಮತ್ತೆ ನಾನು ಏನ್ ಮಾಡ್ತಾ ಇದೀನಿ, ಕ್ಲೋರಿನ್ ಆಟಮ್ ನ ಆಡ್ ಮಾಡ್ತಾ ಇದೀನಿ. CH3Cl ಗೆ ಮತ್ತೆ ನಾನು ಏನ್ ಮಾಡ್ತಾ ಇದೀನಿ, ಕ್ಲೋರಿನ್ ಆಟಮ್ ನ ಆಡ್ ಮಾಡ್ತಾ ಇದೀನಿ. ಕ್ಲೋರಿನ್ ಆಟಮ್ ನ ಆಡ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಇಲ್ಲೊಂದು ಹೈಡ್ರೋಜನ್ ಏನಾಗುತ್ತೆ, ಲೂಸ್ ಆಗುತ್ತೆ. ಹೈಡ್ರೋಜನ್ ಏನಾಗುತ್ತೆ, ಲೂಸ್ ಆಗುತ್ತೆ. ಲೂಸ್ ಆಗಿ ಏನಾಗುತ್ತೆ, CH3 ಇರೋದು CH2 ಆಗುತ್ತೆ. ಈ ಕ್ಲೋರಿನ್ ಆಟಮ್ ಇಲ್ಲಿ ಆಡ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಒಂದು Cl ಇರೋದು ಏನಾಗುತ್ತೆ, ಇನ್ನೊಂದು Cl ಆಡ್ ಆಗಿ Cl2 ಆಗುತ್ತೆ. CH2 Cl2 ಆಗುತ್ತೆ. ಉಳ್ಕೊಂಡಿರುವಂತದ್ದೇನು, ಇಲ್ಲೊಂದು ಹೈಡ್ರೋಜನ್ ರಿಮೂವ್ ಆಯ್ತು, ಕ್ಲೋರಿನ್ ಆಟಮ್ ಇಲ್ಲಿಗೆ ಒಂದು ಏನಾಯ್ತು, ಮೂವ್ ಆಯ್ತು, ಇನ್ನೊಂದು ಕ್ಲೋರಿನ್ ಆಟಮ್ ಇಲ್ಲಿ ಉಳ್ಕೊಂಡಿದೆ. ಸೊ ಎರಡು ಸೇರಿ ಏನಾಗುತ್ತೆ, HCl ಮತ್ತೆ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಅರ್ಥ ಆಯ್ತಾ? ಸೊ ಐಮ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್ ಚಿಲ್ಡ್ರನ್. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಸೊ ಹೌ ಟು ರೈಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಟು ನೋ ಹೌ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ಓಕೆ, ಸೊ an atom or a group of atom is replaced by one another. ಅಂದ್ರೆ ಇಲ್ಲಿ ಕ್ಲೋರಿನ್ ಆಟಮ್ ಏನಾಗ್ತಾ ಇದೆ, ಹೈಡ್ರೋಜನ್ ಆಟಮ್ ನ ರಿಪ್ಲೇಸ್ ಮಾಡ್ತಾ ಇದೆ. ಕ್ಲೋರಿನ್ ಆಟಮ್ ಈಸ್ ರಿಪ್ಲೇಸಿಂಗ್ ದ ಹೈಡ್ರೋಜನ್ ಆಟಮ್ ಒನ್ ಬೈ ಒನ್. ಸೊ ಇದನ್ನ ಏನಂತ ಹೇಳ್ತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಕ್ಲೋರೋಮೀಥೇನ್ ಅಂತ ಹೇಳ್ತೀವಿ. ಒಂದೇ ಕಾರ್ಬನ್ ಇರೋದ್ರಿಂದ ಇಲ್ಲಿ ನಾವು ಕ್ಲೋರೋಮೀಥೇನ್ ಅಂತ ಹೇಳಿ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ನೀವು ಒಂದೊಂದೇ ತಿಳ್ಕೊಳ್ತಾ ಹೋಗ್ಬೇಕು. ಕ್ಲಿಯರ್? ಸೊ ಫೈನ್, ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಇದನ್ನ ಬರಿಬೇಕು. ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾವಾಗ್ಲೂ ಕೂಡ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಓನ್ಲಿ. ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಓನ್ಲಿ. Clear? Yes. So somebody is asking, ma'am, it places the presence of sunlight only. Yes, of course, howdu, it takes place only in the presence of sunlight. Basically ಏನಂದ್ರೆ saturated hydrocarbons are unreactive. Okay, ಅಂದ್ರೆ they are less reactive ಅಂತ ಹೇಳ್ತೀವಿ. Saturated hydrocarbons are less reactive ಅಂತ ಹೇಳ್ತೀವಿ. But in the presence of sunlight ಏನಾಗುತ್ತೆ, ಕ್ಲೋರಿನ್ ಆಟಮ್ ಏನ್ ಮಾಡುತ್ತೆ, ಹೈಡ್ರೋಜನ್ ಆಟಮ್ ನ ರಿಪ್ಲೇಸ್ ಮಾಡ್ತಾ ಹೋಗುತ್ತೆ ಅಂಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ರಿಯಾಕ್ಟಿವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಬೇಸಿಕಲಿ ಸ್ಯಾಚುರೇಟೆಡ್ ಅನ್ರಿಯಾಕ್ಟಿವ್ ಆಗಿರುತ್ತೆ. ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮತ್ತೆ ಕ್ಲೋರಿನ್ ಅಲ್ಲಿ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ದಟ್ ಈಸ್ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಇನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಸೊ ಲೆಟ್ಸ್ ನೌ ಗೋ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್, ನೀವೆಲ್ಲರೂ ಕೇಳ್ತಿದ್ದಂತ ಸೆಗ್ಮೆಂಟ್, ದಟ್ ಈಸ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಇಥನಾಲ್ ಅಂಡ್ ಇಥನೋಯಿಕ್ ಆಸಿಡ್. ಮೋಸ್ಟ್ ಇಂಪಾರ್ಟೆಂಟ್, ಇಥನಾಲ್ ಪ್ರಾಪರ್ಟೀಸ್ ಮತ್ತೆ ಇಥನೋಯಿಕ್ ಆಸಿಡ್ ಪ್ರಾಪರ್ಟೀಸ್ ನ ತಿಳ್ಕೊಳ್ಬೇಕು. ಇಂಪಾರ್ಟೆಂಟ್ ಇದು ನಿಮಗೆ. ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದಾಗ ಪ್ರಾಪರ್ಟೀಸ್ ಆಫ್ ಇಥನಾಲ್, ಪ್ರಾಪರ್ಟೀಸ್ ಆಫ್ ಇಥನೋಯಿಕ್ ಆಸಿಡ್ ನೀವು ತಿಳ್ಕೊಳ್ಳೇಬೇಕು.
ಸೊ ಪ್ರಾಪರ್ಟೀಸ್ ಆಫ್ ಇಥನಾಲ್. ಇಥನಾಲ್ ಫಾರ್ಮುಲಾ ಹೇಳಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಇಥನಾಲ್ ಹೇಳಿ ನೋಡೋಣ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಇಥನಾಲ್? ಜಸ್ಟ್ ನಾನು 10 seconds ವೇಟ್ ಮಾಡ್ತೀನಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಇಥನಾಲ್? ಹೇಗ್ ಬರೀತೀರಾ? ನಾನು ಹೇಳ್ಕೊಟ್ಟಿದ್ದೀನಿ, ಸಾಕಷ್ಟು ಸತಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಇಥನಾಲ್ ನಿಮ್ಗೆ ಗೊತ್ತಿರಬೇಕು. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮ್ಗೆ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿರಬೇಕು ವಾಟ್ ಈಸ್ ದ ಫಾರ್ಮುಲಾ ಆಫ್ ಇಥನಾಲ್. ಓಕೆ, ಎಸ್. ಸೊ ಮೋಸ್ಟ್ ಆಫ್ ಯು ಆರ್ ನಾಟ್ ಟ್ರೈಂಗ್. ಓಕೆ, ಲೆಟ್ ಮಿ ಟೆಲ್. ಸೊ ದ ಫಾರ್ಮುಲಾ ಆಫ್ ಇಥನಾಲ್ ಈಸ್ C2H5OH. ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಇಥನಾಲ್ ಅಂತ ಹೇಳಿದಾಗ ಎಕ್ಸಾಮ್ ಅಲ್ಲಿ ಟೆನ್ಷನ್ ಮಾಡ್ಕೊಳ್ಬೇಡಿ. ನೋಡಿ, ಈಥ್ ಅಂದ್ರೆ 2 ಕಾರ್ಬನ್ ಬರ್ಕೊಳ್ಳಿ, ಆಲ್ ಅಂದ್ರೆ OH ಬರ್ಕೊಳ್ಳಿ. ಸೊ ಫಾರ್ಮುಲಾಗೆ ಏನಾಗುತ್ತೆ, ಒಂದು ಈಗ ಈಥ್ ಕಂಪ್ಲೀಟ್ ಆಗಿದೆ 2 ಕಾರ್ಬನ್, ಆಲ್ OH ಕಂಪ್ಲೀಟ್ ಆಗಿದೆ. ಪ್ರತಿ ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. ನೋಡಿ 1 ಆಗಿದೆ, 2 3 4 ಹಾಕಿ. ಇಲ್ಲಿ 1 ಇದೆ, 2 3 4 ಹಾಕಿ. ಎಲ್ಲಾ ಕಡೆನೂ ಹೈಡ್ರೋಜನ್ಸ್ ಬರೀರಿ. ಓಕೆನಾ? ದಟ್ಸ್ ವೆರಿ ಸಿಂಪಲ್. ಸೊ ಫಾರ್ಮುಲಾಗಿಂತ ಸ್ಟ್ರಕ್ಚರ್ ತುಂಬಾ ಸಿಂಪಲ್. ಈಗ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಏನಿದೆ? 2 ಕಾರ್ಬನ್ ಇದೆ, ಎಸ್ ಹೈಡ್ರೋಜನ್ ಇದೆ, 5 ಹೈಡ್ರೋಜನ್ ಇದೆ. ಫಂಕ್ಷನಲ್ ಗ್ರೂಪ್ ಏನಾಗಿದೆ? OH ಆಗಿದೆ. ಸೊ C2H5OH. ದಟ್ಸ್ ವೆರಿ ಸಿಂಪಲ್. ಎಷ್ಟು ಸಿಂಪಲ್ ಗೊತ್ತಾ? ಫಾರ್ಮುಲಾ ಮೇಕಿಂಗ್ ಇಸ್ ಡೆಡ್ ಈಸಿ. ನಾನು ಏನ್ ಹೇಳಿದೀನಿ ಅಂದ್ರೆ, ನಿಮ್ಗೆ ಯಾವುದೇ ಒಂದು ನೇಮ್ ಕೊಟ್ಟರು ಕೂಡ ಎಕ್ಸಾಮ್ ಅಲ್ಲಿ ಫಸ್ಟ್ ಸ್ಟ್ರಕ್ಚರ್ ಬರ್ಕೊಳ್ಳಿ. ಡೆಫಿನೆಟ್ಲಿ ಸ್ಟ್ರಕ್ಚರ್ ಬರ್ಕೊಳ್ಳಿ. ಸ್ಟ್ರಕ್ಚರ್ ಬರ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಳ್ಳೋದು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಷ್ಟೇ. ಓಕೆನಾ? ಎಸ್. ಸೊ ದಿಸ್ ಇಸ್ ಹೌ ವಿ ರೈಟ್ ಇಥನಾಲ್. ಪ್ರಾಪರ್ಟೀಸ್ ಆಫ್ ಇಥನಾಲ್ ನ ನೋಡೋಣ. ಯೂಶಲಿ ನಮ್ ಬೋರ್ಡ್ ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ನ ಯಾವತ್ತೂ ಕೇಳಿಲ್ಲ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇಥನಾಲ್ ನ ಕೇಳಿದ್ದಾರೆ. ಓಕೆ, ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್ ಇಥನಾಲ್. ಇಥನಾಲ್ ಏನಾಗಿದೆ? ಬೇಸಿಕಲಿ ಕಲರ್ಲೆಸ್ ಲಿಕ್ವಿಡ್ ಆಗಿದೆ. ಇದಕ್ಕೆ ಪ್ಲೆಸೆಂಟ್ ಸ್ಮೆಲ್ ಇದೆ, ಬರ್ನಿಂಗ್ ಟೇಸ್ಟ್ ಇದೆ. ಇಥನಾಲ್ ಅಂದ್ರೆ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಓಕೆ, ಆಲ್ಕೋಹಾಲ್ ಬೇಸಿಕಲಿ ಏನಾಗಿರುತ್ತೆ ಅಂದ್ರೆ, ಇಟ್ ಹ್ಯಾಸ್ ಅ ಬರ್ನಿಂಗ್ ಟೇಸ್ಟ್. ನೆಕ್ಸ್ಟ್, ಯಾವುದೇ ಒಂದು ಏನು ಸಬ್ಸ್ಟೆನ್ಸ್ ಅಲ್ಲಿ, ಬೇಸಿಕಲಿ ವಾಟರ್ ನಲ್ಲಿ ಹೇಳಿದ್ರೆ ನಾವು ಏನು ವಾಟರ್ ನ ಕನ್ಸಿಡರ್ ಮಾಡಿದ್ರೆ, ಇಥನಾಲ್ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ ಅಟ್ ಎನಿ ಕಾಂಪೋಸಿಷನ್. ಓಕೆ, ಇಥನಾಲ್ ಅನ್ನ ನೀವು ಯಾವುದೇ ಒಂದು ಕಾಂಪೋಸಿಷನ್ ಅಲ್ಲಿ ತಗೊಂಡು ವಾಟರ್ ಗೆ ಆಡ್ ಮಾಡಿದ್ರೆ ಅದು ಈಸಿಯಾಗಿ ಏನಾಗುತ್ತೆ? ಕಂಬೈನ್ ಆಗುತ್ತೆ. So it is soluble in water. It is a volatile liquid with a low boiling point of 351 Kelvin. ಈಸಿಯಾಗಿ ಏನಾಗುತ್ತೆ? ಇದು ಇವಾಪರೇಟ್ ಆಗ್ಬಿಡುತ್ತೆ. So it is a volatile liquid ಅಂತ ಹೇಳ್ತೀವಿ. ಅದರ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? 351 ಕೆಲ್ವಿನ್ ಆಗಿದೆ. ಅಂಡ್ ಇಟ್ ಇಸ್ ಅ ನ್ಯೂಟ್ರಲ್ ಕಾಂಪೌಂಡ್. ಸೊ ಇಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ತಿಳ್ಕೊಳ್ಳಿ. ಪ್ರಾಬ್ಲಮ್ಸ್ ಏನ್ ಕಾಸ್ ಆಗುತ್ತೆ? ಎಕ್ಸೆಸ್ ಆಫ್ ಕನ್ಸಂಪ್ಷನ್ ಆಫ್ ಇಥನಾಲ್ ಆದ್ರೆ ಅದನ್ನು ಕೂಡ ಹೇಳ್ತೀನಿ ನೋಡಿ. ಎಕ್ಸೆಸ್ ಆಫ್ ಇಥನಾಲ್ ನ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇಟ್ ವಿಲ್ ಲೀಡ್ಸ್ ಟು ಬ್ಲಡ್ ವಿಷನ್ ಏನಾಗುತ್ತೆ? ಬ್ಲರ್ ಆಗುತ್ತೆ, ಬ್ಲಡ್ ವಿಷನ್ ಆಗುತ್ತೆ. ಓಕೆ, ಅಂಡ್ ನಿಮ್ಮ ಮೋಟಾರ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಬ್ರೈನ್ ಏನಾಗುತ್ತೆ? ಕಂಟ್ರೋಲ್ ಅಲ್ಲಿ ಇರಲ್ಲ, ಮೋಟಾರ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇಥನಾಲ್. ಓಕೆ, ಮೋಟಾರ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಡ್ವಾಂಟೇಜ್ ನೋಡೋದಾದ್ರೆ, ಇಟ್ ಈಸ್ ಯೂಸ್ಡ್ ಇನ್ ದ ಕಾಫ್ ಸಿರಪ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಕಾಫ್ ಸಿರಪ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಇಸ್ ಆಲ್ಸೋ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ಮೆನಿ ಅದರ್ ಮೆಡಿಸಿನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಏನಾದ್ರೂ ಎರಡು ನೀವು ಅಟ್ಲೀಸ್ಟ್ ಯೂಸ್ ನ ತಿಳ್ಕೊಂಡಿರ್ಬೇಕು. ಫೈನ್. ಸೊ ನಾವ್ ಲೆಟ್ ಅಸ್ ಲುಕ್ ಅಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್. ನೋಡಿ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಇಥನೋಯಿಕ್ ಆಸಿಡ್, ಇಥನಾಲ್ ಹೇಳ್ತಾ ಇದೀನಿ ಅಲ್ವಾ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇಥನಾಲ್ ಅಂತ ಹೇಳಿದಾಗ ಎರಡು ಇಂಪಾರ್ಟೆಂಟ್ ಈಕ್ವೇಶನ್ ತಿಳ್ಕೊಳ್ಬೇಕು. ಒಂದು, what happen when ethanol react with the sodium? What happen when ethanol react with sodium? What happen when ethanol is reacting with the dehydrating agent? ಅದನ್ನ ನಾವು ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. What happen when ethanol react with sodium? ಫಸ್ಟ್ ತಿಳ್ಕೊಳ್ಳೋಣ. ಡೆಫಿನೆಟ್ಲಿ ನಿಮ್ಗೆ ಈ ಕಾನ್ಸೆಪ್ಟ್ 100% ಇಂಪಾರ್ಟೆಂಟ್ ಆಗಿದೆ, ತಿಳ್ಕೊಳ್ಳಿ. ವಾಟ್ ಹ್ಯಾಪನ್ ವೆನ್ ಇಥನಾಲ್ ರಿಯಾಕ್ಟ್ ವಿತ್ ಸೋಡಿಯಂ? ನೋಡಿ, ಏನಿದೆ ನಮ್ಗೆ? ಇಥನಾಲ್ ಇದೆ, ಇಲ್ಲಿ ನೋಡ್ಬೋದು. ನಾನು ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಬರೀತೀನಿ. CH3CH2OH. ನಮ್ಮ ಹತ್ರ ಇಥನಾಲ್ ಇದೆ. ಈ ಇಥನಾಲ್ ಏನಾಗ್ತಾ ಇದೆ? ಸೋಡಿಯಂ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಇಥನಾಲ್ ಸೋಡಿಯಂ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ನೀವು ಸಿಂಪಲ್ ಆಗಿ ಬರಿಬೇಕು. ನೋಡಿ, ಏನಾಗ್ತಾ ಇದೆ ಇಲ್ಲಿ ಅಂದ್ರೆ, ಇಥನಾಲ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇಥನಾಲ್ ಏನಾಗ್ತಾ ಇದೆ? ಸೋಡಿಯಂ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ರಿಯಾಕ್ಟ್ ಆಗ್ಬೇಕಾದ್ರೆ ಈ CH3CH2O ಏನಾಗ್ತಾ ಇದೆ? ಇದು ಬಂದು ನಿಮ್ಗೆ ಸೋಡಿಯಂ ಜೊತೆ ಇಲ್ಲಿ ಕಂಬೈನ್ ಆಗ್ತಾ ಇದೆ. ನೋಡಿ, ಮೇಕಿಂಗ್ ಏನ್ ಪ್ರಾಡಕ್ಟ್ ಮೇಕಿಂಗ್ ಬರುತ್ತೆ ಅಂತ ನೀವು ತಿಳ್ಕೊಳ್ಬೇಕು. CH3CH2O ಏನಾಗ್ತಾ ಇದೆ? CH3CH2O ಏನಾಗ್ತಾ ಇದೆ? ಸೋಡಿಯಂ ಜೊತೆ ಕಂಬೈನ್ ಆಗ್ತಾ ಇದೆ. CH3CH2O ಸೋಡಿಯಂ ಜೊತೆ ಕಂಬೈನ್ ಆಗಿ ಏನಾಗ್ತಾ ಇದೆ? ಸೋಡಿಯಂ ಇಥಾಕ್ಸೈಡ್ ಆಗ್ತಾ ಇದೆ. ಹೌ ಡು ಯು ರೈಟ್ ದ ಫಾರ್ಮುಲಾ ಫಾರ್ ಸೋಡಿಯಂ ಇಥಾಕ್ಸೈಡ್? ಸೋಡಿಯಂ ಇಥಾಕ್ಸೈಡ್ ಗೆ ನೀವು ಫಾರ್ಮುಲಾ ಬರೀತೀರಾ? it is CH3CH2ONA ಅಂತ ಬರೀತೀರಾ.
ನೋಡಿ ಇಲ್ಲಿರುವಂತ CH3CH2O ಏನಾಗ್ತಾ ಇದೆ Na ಜೊತೆ ಕಂಬೈನ್ ಆಗ್ತಾ ಇದೆ. ಸೊ CH3CH2O ಇಸ್ ದ ಫಾರ್ಮುಲಾ ಆಫ್ ಸೋಡಿಯಂ ಇಥಾಕ್ಸೈಡ್. ಉಳಿದಿರುವಂತದ್ದು ಏನು ನಮಗೆ ಉಳಿದಿರುವಂತದ್ದು ಹೈಡ್ರೋಜನ್ ನೀವು ಇಲ್ಲಿ ಮೆನ್ಷನ್ ಮಾಡಿ, ಹೈಡ್ರೋಜನ್ ಮೆನ್ಷನ್ ಮಾಡಿ ಆಸ್ ಅ ಪ್ರಾಡಕ್ಟ್. ವೆರಿ ಸಿಂಪಲ್ ಇದು, ನಿಮ್ಗೆ ಅರ್ಥ ಆಗ್ತಿದ್ಯಾ? ದಟ್ಸ್ ವೆರಿ ಸಿಂಪಲ್. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಕೊ. ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ವೆನ್ ಸೋಡಿಯಂ ರಿಯಾಕ್ಟ್ ವಿತ್ ದ ಇಥನಾಲ್ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ವೆರಿ ಸಿಂಪಲ್ ಇದು ನಿಮ್ಗೆ. ಸೊ ರಿಯಾಕ್ಷನ್ ಆಫ್ ಸೋಡಿಯಂ ವಿತ್ ಇಥನಾಲ್, ವೆರಿ ಸಿಂಪಲ್. ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು, ಇಲ್ಲಿ ಎರಡು ರೀತಿ ಕ್ವಶನ್ ಕೇಳ್ತಾರೆ. ಒಂದು, ವಾಟ್ ಈಸ್ ಮೀನ್ ಬೈ ಡಿಹೈಡ್ರೇಷನ್ ರಿಯಾಕ್ಷನ್ ಆರ್ ಹೌ ಎಥನಾಲ್ ಇಸ್ ಕನ್ವರ್ಟೆಡ್ ಇಂಟು ಈಥೀನ್ ಅಂತ ಕೇಳ್ತಾರೆ. ನೋಡಿ ಎಥನಾಲ್, ಇದು ಇಥನಾಲ್ ಅಲ್ವಾ? ಈ ಇಥನಾಲ್ ಏನಾಗ್ತಾ ಇದೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. CH2 ಅಂದ್ರೆ ಈಥೀನ್. ಹೇಗ್ ಮ್ಯಾಮ್ ಈಥೀನ್? ನೋಡಿ 2 ಕಾರ್ಬನ್ ಆಟಮ್ಸ್ ಇದೆ. 2 ಕಾರ್ಬನ್ ಆಟಮ್ಸ್ ಇದ್ರೆ ಏನಂತ ಹೇಳ್ತೀವಿ? ಈತ್ ಅಂತ ಹೇಳ್ತೀವಿ. ಡಬಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇದ್ರೆ ಈನ್ ಅಂತ ಹೇಳ್ತೀವಿ. ಸೊ ಇದು ಈಥೀನ್. ಓಕೆನಾ? ಸೊ ಈ ಇಥನಾಲ್ ಈಥೀನ್ ಆಗಿ ಹೇಗೆ ಕನ್ವರ್ಟ್ ಆಗ್ತಾ ಇದೆ ಅದನ್ನೇ ನಾವು ಏನಂತ ಹೇಳ್ತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಡಿಹೈಡ್ರೇಷನ್ ರಿಯಾಕ್ಷನ್. ವಿ ವಿಲ್ ಕಾಲ್ ದಿಸ್ ಆಸ್ ಡಿಹೈಡ್ರೇಷನ್ ರಿಯಾಕ್ಷನ್. ಓಕೆ, ಸೊ ಹೇಗಾಗ್ತಾ ಇದೆ ಅಬ್ಸರ್ವ್ ಮಾಡಿ. CH3CH2OH ಅಂದ್ರೆ ಮತ್ತೆ ಏನಾಗಿದೆ? ಇದು ಇಥನಾಲ್. ಈ ಇಥನಾಲ್ ಏನಾಗ್ತಾ ಇದೆ? ಅಪಾನ್ ಆಡಿಂಗ್ ದ ಡಿಹೈಡ್ರೇಟಿಂಗ್ ಏಜೆಂಟ್. ಡಿಹೈಡ್ರೇಟಿಂಗ್ ಏಜೆಂಟ್ ಅಂದ್ರೆ ಏನು? ಇಟ್ ಈಸ್ ದ ಏಜೆಂಟ್ ವಿಚ್ ಹೆಲ್ಪ್ ಇನ್ ದ ರಿಮೂವಲ್ ಆಫ್ ವಾಟರ್. ಇಟ್ ಹೆಲ್ಪ್ ಇನ್ ದ ರಿಮೂವಲ್ ಆಫ್ ವಾಟರ್. ಸೊ ನಾವು ಯಾವ ಡಿಹೈಡ್ರೇಟಿಂಗ್ ಏಜೆಂಟ್ ಅನ್ನ ಯೂಸ್ ಮಾಡ್ತೀವಿ? ವಿ ಆರ್ ಯೂಸಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ವಿ ಆರ್ ಯೂಸಿಂಗ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. H2SO4 ಅಂದ್ರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ನ ಆಡ್ ಮಾಡ್ತಾ ಇದೀವಿ. ಆಡ್ ಮಾಡಿ ಏನ್ ಮಾಡ್ತಾ ಇದೀವಿ? ಇದನ್ನ ನಾವು ಹೀಟ್ ಮಾಡ್ತಾ ಇದೀವಿ. ಹೀಟ್ ಮಾಡಿದಾಗ ಏನಾಗುತ್ತೆ? ಇಥನಾಲ್ ಈಥೀನ್ ಆಗ್ಬಿಡುತ್ತೆ. ಈಥೀನ್ ಫಾರ್ಮುಲಾ ಏನು? C2H4. ನೋಡಿ ಡೈರೆಕ್ಟ್ ಆಗಿ ನೀವು C2H4 ಅಂತ ಬರಿಬಹುದು, ಅಥವಾ CH2 ಡಬಲ್ ಬಾಂಡ್ CH2 ಅಂತ ಕೂಡ ಬರಿಬಹುದು. ಸೊ ಏನಾಯ್ತು ಇವಾಗ? ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ವಾಟರ್ ನ ರಿಮೂವ್ ಮಾಡೋಣ. ಲೆಟ್ಸ್ ರಿಮೂವ್ ವಾಟರ್ ಹಿಯರ್. ವಾಟರ್ ರಿಮೂವ್ ಮಾಡಿದ್ರೆ ಏನಿದೆ? 2 ಕಾರ್ಬನ್ ಆಟಮ್ಸ್ ಇದೆ, 1 and 2. 2 ಕಾರ್ಬನ್ ಆಟಮ್ಸ್ ಇದೆ, C2 ಅಂಡ್ H3 ಇದೆ ಅಲ್ವಾ? H3 ಅಂಡ್ ಇಲ್ಲಿರುವಂತ H ಕಂಬೈನ್ ಆಗಿದೆ, ಏನಾಗ್ತಾ ಇದೆ? H4 ಆಗ್ತಾ ಇದೆ. ದಟ್ಸ್ ವೆರಿ ಸಿಂಪಲ್. ನೋಡಿ ಆನ್ಸರ್ ಬಂದ್ಬಿಡ್ತಲ್ಲ ನಿಮ್ಗೆ. ಏನಾಗಿದೆ? ಇಥನಾಲ್ ಇದೆ ಇಲ್ಲಿ. ಇಥನಾಲ್ CH3CH2OH. CH3CH2OH ನ ನಾವೇನ್ ಮಾಡ್ತಾ ಇದೀವಿ? ವಾಟರ್ ರಿಮೂವ್ ಮಾಡ್ತಾ ಇದೀವಿ. ವಾಟರ್ ರಿಮೂವ್ ಮಾಡಿದಾಗ ಉಳ್ಕೊಂಡಿರುವಂತದ್ದು ಏನು? ನಮಗೆ 2 ಕಾರ್ಬನ್ ಆಟಮ್ಸ್ ಇದೆ. ಸೊ C2 ಇದೆ. H3 ಅಂಡ್ H1 ಏನಾಯ್ತು? H4 ಆಯ್ತು. ಸೊ C2H4 ಏನಾಗಿದೆ? ಈಥೀನ್ ಆಗಿದೆ. ಅರ್ಥ ಆಯ್ತಾ? ಸೊ ನಾವು ರಿಮೂವ್ ಮಾಡಿರುವಂತದ್ದು ಏನು? ವಾಟರ್. ಸೊ ಆ ವಾಟರ್ ನ ಕೂಡ ನೀವು ಇಲ್ಲಿ ಏನ್ ಮಾಡ್ಬೇಕು? ಮೆನ್ಷನ್ ಮಾಡ್ಕೊಳ್ಬೇಕು. ವಾಟರ್ ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ದಟ್ಸ್ ವೆರಿ ಸಿಂಪಲ್. ಅರ್ಥ ಆಗ್ತಿದೆ ಅಲ್ವಾ ಹೇಗೆ ಫಾರ್ಮುಲಾ ಆಗ್ತಿದೆ ಅಂತ? ಎಲ್ರಿಗೂ ಕ್ಲಿಯರ್ ಆಯ್ತಾ? ಎವ್ರಿಬಡಿ ಕ್ವಿಕ್ಲಿ ರಿಪ್ಲೈ ಚಿಲ್ಡ್ರನ್. ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮೀನ್ ಬೈ ಡಿಹೈಡ್ರೇಷನ್ ರಿಯಾಕ್ಷನ್? ಸೊ ಕನ್ವರ್ಷನ್ ಆಫ್ ಇಥನಾಲ್ ಇಂಟು ಈಥೀನ್. The presence of a dehydrating agent, so-called concentrated sulfuric acid, leads to dehydration of the ethanol. So ಅಂದ್ರೆ ethanol ಏನಾಗುತ್ತೆ? ಈಥೀನ್ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲರೂ ಕ್ವಿಕ್ ಆಗಿ ಡ್ರಾಪ್ ಮಾಡಿ. Did you everybody understood this reaction? Everybody understood this reaction? How ethanol is converted into ethene? ನಾನು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಹೇಗೆ ಇಲ್ಲಿ ಇಥನಾಲ್ ಅಲ್ಲಿ ಈಥೀನ್ ಆಯ್ತು, ಏನಾಯ್ತು? ಇಥನಾಲ್ ಅಲ್ಲಿ ವಾಟರ್ ರಿಮೂವ್ ಆಯ್ತು. ಇಥನಾಲ್ ಅಲ್ಲಿ ವಾಟರ್ ರಿಮೂವ್ ಆಯ್ತು. ಮತ್ತೆ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನಂದ್ರೆ ಈ ಕಾನ್ಸೆಪ್ಟ್ ನ ತಿಳ್ಕೊಂಡೇ ಇರಲ್ಲ. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ನೆನ್ಪಿಟ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹ್ಯಾವ್ ಟು ರಿಮೆಂಬರ್ ಹೇಗೆ ಇಥನಾಲ್ ಈಥೀನ್ ಆಗ್ತಾ ಇದೆ ಜಸ್ಟ್ ಬೈ ರಿಮೂವಿಂಗ್ ದ ವಾಟರ್. ಸೊ ವಾಟರ್ ರಿಮೂವ್ ಮಾಡಕ್ಕೆ ಏನ್ ಮಾಡಬೇಕು? ಯು ಮಸ್ಟ್ ಆಡ್ ದ ಡಿಹೈಡ್ರೇಟಿಂಗ್ ಏಜೆಂಟ್, ಅಂಡ್ ಒನ್ ಸಚ್ ಡಿಹೈಡ್ರೇಟಿಂಗ್ ಏಜೆಂಟ್ ಇಸ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಒನ್ ಸಚ್ ಡಿಹೈಡ್ರೇಟಿಂಗ್ ಏಜೆಂಟ್ ಇಸ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಅದು ನಿಮಗೆ ಗೊತ್ತಿರಬೇಕು. ಕ್ಲಿಯರ್? ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಶುಡ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಗೇನ್? ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಎಸ್, ಎವ್ರಿಬಡಿ ಪ್ಲೀಸ್ ರಿಪ್ಲೈ ಫಾಸ್ಟ್ಲಿ. ಓನ್ಲಿ 3 ಮೆಂಬರ್ಸ್ ಹ್ಯಾವ್ ರಿಪ್ಲೈಡ್. ಓಕೆ, ಸೊ ರಿಮೆಂಬರ್, ನೆನ್ಪಿಟ್ಕೊಳ್ಳಿ. ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. CH2CH2OH ಅಂದ್ರೆ ಇಥನಾಲ್ ಇದೆ. ಇಥನಾಲ್ ನಾವ್ ಏನ್ ಮಾಡ್ತಾ ಇದೀವಿ? ಇಥನಾಲ್ ಅಲ್ಲಿ ವಾಟರ್ ರಿಮೂವ್ ಮಾಡ್ತಾ ಇದೀವಿ. ಹೇಗ್ ವಾಟರ್ ರಿಮೂವ್ ಆಗ್ತಾ ಇದೆ? ವೆನ್ ವಿ ಆಡ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ನ ಆಡ್ ಮಾಡಿ ಹೀಟ್ ಮಾಡಿದಾಗ ವಾಟರ್ ರಿಮೂವ್ ಆಗುತ್ತೆ. ಉಳಿದಿರೋಂಥದ್ದು 2 ಕಾರ್ಬನ್, ಸೊ C2 ಆಗುತ್ತೆ. ಉಳಿದಿರೋಂಥದ್ದು ಏನಾಗುತ್ತೆ? H3 ಅಂಡ್ H1, ಸೊ ಏನಾಗುತ್ತೆ? H4 ಆಗುತ್ತೆ. ಇದೇ ನಮ್ಮ ಈಥೀನ್. ಸೊ ರಿಮೂವಿಂಗ್ ಆಫ್ ವಾಟರ್, ಇದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ವಾಟರ್ ಇಲ್ಲಿ ಏನಾಗಿದೆ? ರಿಮೂವ್ ಆಗಿದೆ ಅಂತ ಮೆನ್ಷನ್ ಮಾಡಿ. ದಟ್ಸ್ ವೆರಿ ಸಿಂಪಲ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಇಥನೋಯಿಕ್ ಆಸಿಡ್ ಹೋಗ್ತಾ ಇದೀವಿ. ವಿ ಆರ್ ಡನ್ ವಿತ್ ಇಥನಾಲ್. ಇಥನಾಲ್ ಕಂಪ್ಲೀಟ್ ಆಯ್ತು. ವಿ ಆರ್ ಗೋಯಿಂಗ್ ಫಾರ್ ಇಥನೋಯಿಕ್ ಆಸಿಡ್. ಇಥನೋಯಿಕ್ ಆಸಿಡ್ ಫಿಸಿಕಲ್ ಪ್ರಾಪರ್ಟೀಸ್ ಏನಿರ್ಬೋದು? ಇಥನಾಲ್ ರೀತಿ ಇಥನೋಯಿಕ್ ಆಸಿಡ್ ಕೂಡ ಏನಾಗಿದೆ? ಇಥನಾಲ್ ನ ರೀತಿ ಇಥನೋಯಿಕ್ ಆಸಿಡ್ ಕೂಡ ಏನಾಗಿದೆ? ಇಟ್ ಇಸ್ ಎ ಕಲರ್ಲೆಸ್ ಲಿಕ್ವಿಡ್. ಇಥನಾಲ್ ನ ರೀತಿ ಇಥನೋಯಿಕ್ ಆಸಿಡ್ ಕೂಡ ಏನಾಗಿದೆ? ಇಟ್ ಇಸ್ ಎ ಕಲರ್ಲೆಸ್ ಲಿಕ್ವಿಡ್.
ಬಟ್ ಇಥನೋಯಿಕ್ ಆಸಿಡ್ ಅಂತ ಹೇಳ್ತಾ ಇದೀವಿ ಅಲ್ವಾ, ಆಸಿಡ್ಸ್ ಆರ್ ಬೇಸಿಕಲಿ ಏನಾಗುತ್ತೆ, ದೇ ಆರ್ ಸೋರ್ ಇನ್ ಟೇಸ್ಟ್. ಆಸಿಡ್ಸ್ ಆರ್ ಬೇಸಿಕಲಿ ಸೋರ್ ಇನ್ ಟೇಸ್ಟ್. ಸೊ ಏನಾಗುತ್ತೆ, ಬೇಸಿಕಲಿ ಇಲ್ಲಿ ನಾವು ಇಥನೋಯಿಕ್ ಆಸಿಡ್ ಅಂತ ಮಾತಾಡಿದಾಗ ವಿನೇಗರ್ ಬಗ್ಗೆ ಯೂಶಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ದಿ ಸೋರ್ ಟೇಸ್ಟ್ ಅಂಡ್ ಇಟ್ಸ್ ಆಲ್ಸೋ ಸ್ಮೆಲ್ ಲೈಕ್ ಅ ವಿನೇಗರ್. ವಿನೇಗರ್ ಎಂದ್ರೆ ಸ್ಟ್ರಾಂಗ್ ಸ್ಮೆಲ್ ಬರ್ತಾ ಇರುತ್ತೆ ವಿನೇಗರ್. ಸೊ ಚೈನೀಸ್ ಫುಡ್ ಅನ್ನ ಪ್ರಿಪೇರ್ ಮಾಡಕ್ಕೆ ವಿನೇಗರ್ ನ ಯೂಸ್ ಮಾಡ್ತಾರೆ, ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ವಿನೇಗರ್ ಏನಾಗಿರುತ್ತೆ, ದೇ ಪ್ರೊಡ್ಯೂಸಿಂಗ್ ದ ಸ್ಟ್ರಾಂಗ್ ಸ್ಮೆಲ್. ಸೊ and you must also know the boiling point of ethanoic acid, it is 91 Kelvin, and when pure ethanoic acid is freeze, ethanoic acid ಏನಾಗುತ್ತೆ ವಿಂಟರ್ ಸೀಸನ್ ಅಲ್ಲಿ ಫ್ರೀಸ್ ಆಗ್ಬಿಡುತ್ತೆ. ಫ್ರೀಸ್ ಆದಾಗ ಏನಾಗುತ್ತೆ, ಇಟ್ ಲುಕ್ಸ್ ಲೈಕ್ ಅ ಐಸ್. ಇದು ಐಸ್ ರೀತಿ ಫಾರ್ಮ್ ಆಗೋದ್ರಿಂದ ನಾವು ಇದನ್ನ ಗ್ಲೇಷಿಯಲ್ ಆಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ. ವಾಟ್ ಡು ವಿ ಕಾಲ್, ಗ್ಲೇಷಿಯಲ್ ಆಸಿಟಿಕ್ ಆಸಿಡ್. ಸೊ ಈ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ನಿಮ್ಗೆ ಏನೇನು ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ಇಥನೋಯಿಕ್ ಆಸಿಡ್ ಅನ್ನ we will also call as acetic acid. The another name of ethanoic acid is the acetic acid. ನೋಡಿ, ethanoic acid ಅಂದ್ರೂ ಒಂದೇ, acetic acid ಅಂದ್ರೂ ಒಂದೇ. Do not get confused. Write the properties of acetic acid ಅಂದ್ರೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ. It is nothing but ethanoic acid. ethanoic acid ಪ್ರಾಪರ್ಟಿನೇ ನೀವು acetic acid ಆಗಿ ಬರೀತಿದ್ದೀರಾ. ಅರ್ಥ ಆಗ್ತಿದ್ಯಾ? ಎಸ್. ಸೊ ಇಲ್ಲಿ ಏನಾಗ್ತಾ ಇದೆ, ethanoic acid ಫ್ರೀಸ್ ಆಗುತ್ತೆ. ಫ್ರೀಸ್ ಆದಾಗ ಅದನ್ನ ನಾವು ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಹೇಳಿ ಕರೀತೇವೆ. ಓಕೆ, ಎಸ್. ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇಥನೋಯಿಕ್ ಆಸಿಡ್. ಈಗ ಇಥನಾಲ್ ಅಲ್ಲಿ ಏನ್ ತಿಳ್ಕೊಂಡ್ರಿ, ವಾಟ್ ಹ್ಯಾಪನ್ ವೆನ್ ಇಥನಾಲ್ ರಿಯಾಕ್ಟ್ ವಿತ್ ಸೋಡಿಯಂ ಅಂಡ್ ಹೌ ಇಥನಾಲ್ ಇಸ್ ಕನ್ವರ್ಟೆಡ್ ಇನ್ ಟು ಈಥಿನ್. ಎರಡೇ ಕಾನ್ಸೆಪ್ಟ್ ನ ಸ್ಟ್ರಾಂಗ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ರಿಲೇಟೆಡ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇಥನಾಲ್ ನೀವು ತಿಳ್ಕೊಂಡಿರುವಂತದ್ದು ಏನು. ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಹ್ಯಾಪನ್ಸ್ ವೆನ್ ಇಥನಾಲ್ is converted, what happened when ethanol is reacted with sodium and what happened when ethanol or how ethanol is converted into ethene. ಎರಡೇ ಕಾನ್ಸೆಪ್ಟ್ ಅಲ್ಲಿ. ಓಕೆನಾ? ಇಲ್ಲಿಗೆ ಬಂದ್ರೆ ನೀವು ಏನೇನ್ ತಿಳ್ಕೊಳ್ಬೇಕು ಅಂದ್ರೆ, ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇಥನೋಯಿಕ್ ಆಸಿಡ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇಥನೋಯಿಕ್ ಆಸಿಡ್ ಅಲ್ಲಿ ನೀವು ಏನೇನೆಲ್ಲ ತಿಳ್ಕೊಳ್ತೀರಾ ಅಂದ್ರೆ, ವಾಟ್ ಹ್ಯಾಪನ್ಸ್ when ethanol is converted into ethanoic acid, and then you will understand what happened when ethanol is reacted with the base. Then finally you will understand how or what happened when ethanol is reacted with the metal carbonate and metal hydrogen carbonate. ಈ ಮೂರು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ವಾಟ್ ಹ್ಯಾಪನ್ ವೆನ್ ಇಥನಾಲ್ is reacting with ethanoic acid. ಈ ಮೂರನೇ ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಳ್ಳಿ. ಇದನ್ನೇ ನೀವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇಥನೋಯಿಕ್ ಆಸಿಡ್ ಅಲ್ಲಿ ಕಲ್ತ್ಕೊಳ್ಳೋದು. ವಾಟ್ ಹ್ಯಾಪನ್ ವೆನ್ ಇಥನಾಲ್ is reacted with ethanoic acid and what happened when ethanol is reacted with the base and what happened when ethanol is reacted with the metal carbonates ಅಥವಾ metal hydrogen carbonates. ಸೊ ಇಷ್ಟು ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ನಾನು ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಎಸ್. ಸೊ ಫೈನ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ಈ ಆಕ್ಟಿವಿಟೀಸ್ ಅನ್ನ ನಾನು ಕಂಪ್ಲೀಟ್ ಮಾಡ್ತೇನೆ ಸೃಜನ್. ಐ ವಿಲ್ ಆಲ್ಸೋ ಕಂಪ್ಲೀಟ್ ಆಕ್ಟಿವಿಟೀಸ್. ಸೊ ಇವತ್ತಿನ ಟಾಸ್ಕ್ ಏನು ಅಂದ್ರೆ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬೋನೇಟ್ಸ್ ಕಾಂಪೌಂಡ್ಸ್ ನ, ಅದರಲ್ಲೂ ಎಸ್ಪೆಷಲಿ ಇಥನಾಲ್ ಅಂಡ್ ಇಥನೋಯಿಕ್ ಆಸಿಡ್ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಕೇಳಿದಾಗ ಹೇಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಿರಬೇಕು. ಫೈನ್. ನೋಡಿ, ಈಗ ಈ ಒಂದು ಫಸ್ಟ್ ಸೆಗ್ಮೆಂಟ್ ಅನ್ನ ನಾವು ಅಂದ್ರೆ ಕನ್ವರ್ಷನ್ ಆಫ್ ಇಥನಾಲ್ ಇನ್, ದಟ್ ಇಸ್ ಆಕ್ಷನ್ ಆಫ್ ಇಥನಾಲ್ ಇಂಟು ಇಥನೋಯಿಕ್ ಆಸಿಡ್ ಅನ್ನ ನಾವು ಏನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಈಸ್ಟರಿಫಿಕೇಶನ್. ಏನಾಗ್ತಾ ಇದೆ ನೋಡಿ, ಇಥನಾಲ್, ಲೆಟ್ ಮಿ ರೈಟ್ ಫಸ್ಟ್ ಇಥನೋಯಿಕ್ ಆಸಿಡ್. ಇಥನೋಯಿಕ್ ಆಸಿಡ್ ಏನಾಗ್ತಾ ಇದೆ, ಇಥನಾಲ್ ಅಂದ್ರೆ CH3CH2OH ಅಥವಾ CH3CH2OH ಅಂದ್ರೂ ಒಂದೇ, C2H5OH ಅಂದ್ರೂ ಒಂದೇ. ಓಕೆನಾ? CH3CH2OH ಅಂದ್ರೂ ಒಂದೇ, C2H5OH ಅಂದ್ರೂ ಒಂದೇ, ಎರಡು ಕೂಡ ಒಂದೇ. ಓಕೆ, C2H5OH ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು, 2 ಕಾರ್ಬನ್ಸ್ ನ ಕಂಬೈನ್ ಮಾಡ್ಕೊಳ್ತಾ ಇದೀವಿ, H3H5 ನ ಕಂಬೈನ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಏನಾಗ್ತಾ ಇದೆ ನೋಡಿ, ಇಲ್ಲಿ ನಮ್ಗೆ ಇಥನೋಯಿಕ್ ಆಸಿಡ್ ಇಥನಾಲ್ ಜೊತೆ ರಿಯಾಕ್ಟ್ ಆಗ್ತದೆ. ಇದನ್ನ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ಬೋದು, ವಾಟ್ ಹ್ಯಾಪನ್ ವೆನ್ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಆಲ್ಕೋಹಾಲ್ ಅಂತ ಕೇಳ್ಬೋದು. ವಾಟ್ ಹ್ಯಾಪನ್ಸ್ ವೆನ್ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಆಲ್ಕೋಹಾಲ್ ಅಂತ ಕೇಳ್ಬೋದು. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಥನೋಯಿಕ್ ಆಸಿಡ್ ಇದೆ ಅಂಡ್ ವಿ ಹ್ಯಾವ್ ದ ಏನು ಇಥನಾಲ್. ಹೇಗಿದೆ ಎರಡು ರಿಯಾಕ್ಟ್ ಆಗ್ತಾ ಇದೆ, ಹೌ ಇಸ್ ಇಟ್ ರಿಯಾಕ್ಟಿಂಗ್, ವೆರಿ ಇಂಪಾರ್ಟೆಂಟ್ ಆಗಿ ನೋಡಿ. ಹೇಗೆ ಇಲ್ಲಿ ಫಾರ್ಮುಲಾ ಫಾರ್ಮ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇಗೆ ಫಾರ್ಮುಲಾ ಫಾರ್ಮ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ. ಜಸ್ಟ್ ಎ ಸೆಕೆಂಡ್. change the, okay.
ಏನಾಗ್ತಾ ಇದೆ CH3COO ಏನಿದೆ ಇಲ್ಲಿ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಇದು ಏನಾಗ್ತಾ ಇದೆ ಇಲ್ಲಿರುವಂತಹ CH3CH2 ಜೊತೆ ಕಂಬೈನ್ ಆಗ್ತಾ ಇದೆ. ಇಲ್ಲಿರುವಂತ CH3CH2 ಜೊತೆ ಕಂಬೈನ್ ಆಗ್ತಾ ಇದೆ. ಹೇಗ್ ಫಾರ್ಮುಲಾ ಮಾಡ್ಬೇಕು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೋಡಿ CH3COO ಏನಾಗ್ತಾ ಇದೆ ಬರ್ಕೊಳ್ಳಿ. CH3COO ಏನಾಗ್ತಾ ಇದೆ ಇಲ್ಲಿರುವಂತ ಫಸ್ಟ್ ಪಾರ್ಟ್ ಅಲ್ಲಿರುವಂತ CH3COO ನೆಕ್ಸ್ಟ್ ಎಥೆನಾಲ್ ಅಲ್ಲಿರುವಂತ CH3CH2 ಅಂದ್ರೆ ನಾವು ಬರಿಬೇಕು ಇಲ್ಲಿ CH2CH3 ಅಂತ ಅಥವಾ C2H5 ಅಂದ್ರೆ ಇದನ್ನ ನೀವು ಏನ್ ಮಾಡ್ತಾ ಇದೀರಿ ರಿವರ್ಸ್ ಆರ್ಡರ್ ಅಲ್ಲಿ ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದೀರಿ. ಅಥವಾ ನೀವು ಡೈರೆಕ್ಟ್ ಆಗಿ ಈ ಎರಡನ್ನೂ ಕಂಬೈನ್ ಮಾಡಿ C2H5 ಅಂತ ಕೂಡ ಬರಿಬಹುದು. ಓಕೆನಾ, C2H5 ಅಂತ ಕೂಡ ಬರಿಬಹುದು. ಸೊ ಏನಾಯ್ತು ಈಗ ಅಬ್ಸರ್ವ್ ಮಾಡಿ ಫಾರ್ಮುಲಾ ಬಂತು ನಮ್ಗೆ CH3COO CH2CH3 ಅಂತ. ಸೊ ವಾಟ್ ಇಸ್ ದಿಸ್ ಫಾರ್ಮುಲಾ? ದ ನೇಮ್ ಆಫ್ ದಿಸ್ ಫಾರ್ಮುಲಾ ಈಸ್ ಈಸ್ಟರ್. ವಾಟ್ ಇಸ್ ದಿಸ್ ಫಾರ್ಮುಲಾ? ದ ನೇಮ್ ಆಫ್ ದಿಸ್ ಫಾರ್ಮುಲಾ ಈಸ್ ಈಸ್ಟರ್. ಸೊ ಏನಾಗ್ತಾ ಇದೆ ಎಥನೋಯಿಕ್ ಆಸಿಡ್ ಎಥನಾಲ್ ಜೊತೆ ಕಂಬೈನ್ ಆಗಿ ಈಸ್ಟರ್ ಫಾರ್ಮ್ ಆಗ್ತಾ ಇದೆ. ಎಕ್ಸಾಮ್ ಅಲ್ಲಿ ಇದನ್ನ ನಿಮ್ಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಕಂಬೈನ್ ವಿತ್ ದ ಆಲ್ಕೋಹಾಲ್ ಟು ಫಾರ್ಮ್ ಅನ್ ಈಸ್ಟರ್ ಅಂತ ಕೇಳಬಹುದು. ಬಿಕಾಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ಗೆನೆ ಎಥನೋಯಿಕ್ ಆಸಿಡ್ ಏನಾಗಿದೆ ರಿಲೇಟ್ ಆಗಿದೆ. ಕನ್ಫ್ಯೂಸ್ ಆಗ್ತಿದೆ ಡಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗ್ತಿದೆ ಎಲ್ರಿಗೂ? ಎವ್ರಿಬಡಿ ಇಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ? ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಟುಡೇ ಎಕ್ಸ್ಪ್ಲೈನ್ ಒನ್ಸ್ ಅಗೇನ್. ಎಕ್ಸ್ಪ್ಲೈನ್ ಒನ್ಸ್ ಅಗೇನ್ ಹೌ ಇಸ್ ಈಸ್ಟರ್ ಫಾರ್ಮ್. ಎಕ್ಸ್ಪ್ಲೈನ್ ಮಾಡ್ಲಾ? ಎಸ್, ವೆರಿ ಸಿಂಪಲ್, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿರುವಂತ CH3COO ಏನಾಗ್ತಾ ಇದೆ ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ದಿಸ್ ಸೆಗ್ಮೆಂಟ್. ಇಲ್ಲಿರುವ ಈ ಸೆಗ್ಮೆಂಟ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ರಿಯಾಕ್ಟ್ ಆಗಿ ಏನಾಗ್ತಾ ಇದೆ ಇಟ್ ಈಸ್ ಫಾರ್ಮಿಂಗ್ ದ ಈಸ್ಟರ್. ಇಟ್ ಈಸ್ ಫಾರ್ಮಿಂಗ್ ದ ಈಸ್ಟರ್. ಈಸ್ಟರ್ ಫಾರ್ಮುಲಾ ಏನಾಗಿದೆ ನೋಡಿ CH3COO ಆಲ್ರೆಡಿ ನಮ್ಗೆ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಇತ್ತು. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ CH2CH3 ನ ಆಡ್ ಮಾಡ್ತಾ ಇದೀವಿ. ಈಗ ಜಸ್ಟ್ ನಾನು ಈಗ ತೋರಿಸಿದ್ನಲ್ಲ ಆ ರೀತಿ ಕಂಬೈನ್ ಮಾಡ್ತೀರಾ. ಉಳಿದಿರುವಂತದ್ದೇನು ನಮ್ಗೆ ಇಲ್ಲಿ ಒಂದು ಹೈಡ್ರೋಜನ್ ಆಟಮ್ ಉಳಿದಿದೆ, ಇಲ್ಲಿ OH ಉಳಿದಿದೆ. ಎರಡು ಕಂಬೈನ್ ಆಗಿ ಏನಾಗುತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಎರಡು ಕೂಡ ಕಂಬೈನ್ ಆಗಿ ವಾಟರ್ ಫಾರ್ಮ್ ಆಗುತ್ತೆ. ದಟ್ಸ್ ವೆರಿ ಸಿಂಪಲ್, ವೆರಿ ಸಿಂಪಲ್. ಇದು ಅರ್ಥ ಆಗ್ತಿದ್ಯಾ? ಸೊ ಈಸ್ಟರಿಫಿಕೇಶನ್ ರಿಯಾಕ್ಷನ್ ನೀವು ಹೇಗ್ ಬರೀತಾರೆ ಎಕ್ಸಾಮ್ ಅಲ್ಲಿ? when an ethanol react with ethanoic acid ಅಥವಾ when an ethanoic acid react with an ethanol, it forms a sweet smelling agent called ester, and this reaction is called as esterification reaction ಅಂತ ಬರೀತೀರಾ. ಸೊ ಈಸ್ಟರ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಬೇಸಿಕಲಿ ಈಸ್ಟರ್ ಇಸ್ ಅ ಸ್ವೀಟ್ ಸ್ಮೆಲ್ಲಿಂಗ್ ಏಜೆಂಟ್. ಇದನ್ನ ಪರ್ಫ್ಯೂಮ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಕಾಸ್ಮೆಟಿಕ್ಸ್ ಪರ್ಫ್ಯೂಮ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಮೇನ್ ಇಂಗ್ರೀಡಿಯಂಟ್ ಆಗಿ ಯೂಸ್ ಮಾಡ್ತಾರೆ. ಇಟ್ ಇಸ್ ಅ ಸ್ವೀಟ್ ಸ್ಮೆಲ್ಲಿಂಗ್ ಏಜೆಂಟ್. ಅರ್ಥ ಆಗ್ತಿದ್ಯಾ? ಎಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಈಸ್ಟರಿಫಿಕೇಶನ್. ಸೊ ಫಸ್ಟ್ ಪ್ರಾಪರ್ಟಿ ತಿಳ್ಕೊಂಡಿದ್ದೀರಾ ಈಗ ನೀವು. ವಾಟ್ ಹ್ಯಾಪನ್ಸ್ when an ethanoic acid react with the ethanol. ಸೆಕೆಂಡ್ ನಾನು ಹೇಳ್ಕೊಡ್ತಾ ಇರೋದು ವಾಟ್ ಹ್ಯಾಪನ್ when ethanoic acid react with the base ಅಂತ ತಿಳ್ಕೊಳ್ಬೇಕು. ವಾಟ್ ಹ್ಯಾಪನ್ when an ethanoic acid react with the base. ಅದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೋಪ್ಯಾನಿಫಿಕೇಶನ್. ಅಂದ್ರೆ ಈಗ ನಾವು ತಿಳ್ಕೊಂಡ್ವಿ ಏನಂತ ಫಾರ್ಮೇಶನ್ ಆಫ್ ಈಸ್ಟರ್. ಸೊ ಇಲ್ಲಿ ಫಾರ್ಮ್ ಆಗಿರುವಂತ ಈಸ್ಟರ್ ನ ವಾಟ್ ಇಸ್ ದ ಫಾರ್ಮುಲಾ ಆಫ್ ಈಸ್ಟರ್? ದ ಫಾರ್ಮುಲಾ ಆಫ್ ಈಸ್ಟರ್ ಈಸ್ CH3COO CH2CH3 ಅಂತ ನಾನು ಈಗ ತಾನೇ ಹೇಳಿದೆ. ಈ ಈಸ್ಟರ್ ನ ನಾವು ಬೇಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಬೇಸ್ಗೆ ಆಡ್ ಮಾಡಿದ್ರೆ ಅಥವಾ ಬೇಸ್ ನ ಈಸ್ಟರ್ ಗೆ ಆಡ್ ಮಾಡಿದ್ರೆ ಏನಾಗುತ್ತೆ, ವಿ ಗೆಟ್ ಸೋಪ್. ದ ಫಾರ್ಮುಲಾ ಈಸ್ CH3COONA. ಹೇಗ್ ಫಾರ್ಮ್ ಆಗುತ್ತೆ ಮ್ಯಾಮ್ CH3COONA? ನೋಡಿ CH3COONA ಹೇಗ್ ಫಾರ್ಮ್ ಆಗುತ್ತೆ ಅಂದ್ರೆ ಇಲ್ಲಿ ಫಸ್ಟ್ ಸೆಗ್ಮೆಂಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ ಈ ಫಸ್ಟ್ ಸೆಗ್ಮೆಂಟ್ ಅಬ್ಸರ್ವ್ ಮಾಡಿ. ಏನಿದೆ ಇಲ್ಲಿ CH3COO ಇದೆ ಅಲ್ವಾ? ಈ CH3COO ಏನಾಗುತ್ತೆ ಇಲ್ಲಿರುವಂತ Na ಜೊತೆ ಕಂಬೈನ್ ಆಗುತ್ತೆ. Na ಜೊತೆ ಕಂಬೈನ್ ಆಗಿ ಏನಾಗ್ತಿದೆ ಇಟ್ ಈಸ್ ಫಾರ್ಮಿಂಗ್ CH3COONA. ಇದೇ ನಿಮ್ಮ ಸೋಪ್. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ದ ಸೋಪ್. ಸೊ ಈಸ್ಟರ್ ಏನಾಗ್ತಾ ಇದೆ ಆನ್ ಟ್ರೀಟಿಂಗ್ ವಿತ್ ದ ಬೇಸ್. ಈಸ್ಟರ್ ಆನ್ ಟ್ರೀಟಿಂಗ್ ವಿತ್ ದ ಬೇಸ್ ವಿ ಆರ್ ಗೆಟಿಂಗ್ ದ ಸಾಲ್ಟ್ ಆಫ್ ಸೋಡಿಯಂ. ಅರ್ಥ ಆಗ್ತಿದ್ಯಾ? ವಿ ಕಾಲ್ ಬೇಸಿಕಲಿ ದಿಸ್ ಆಸ್ ಸೋಪ್. ಇನ್ ಉಳಿದಿರುವಂತದ್ದೇನು ಇಲ್ಲಿ? ಉಳಿದಿರುವಂತದ್ದು CH2CH3OH. ಇಟ್ ಇಸ್ ನಥಿಂಗ್ ಬಟ್ ವಾಟ್? ಇಟ್ ಇಸ್ ನಥಿಂಗ್ ಬಟ್ C2 ಕಾರ್ಬನ್ ಇದೆ, H5 ಇದೆ ಅಂದ್ರೆ ಇಥನಾಲ್. ಸೊ ಬರ್ಕೊಳ್ಳಿ ಇಲ್ಲಿ C2H5OH ಅಂತ ಬರ್ಕೊಳ್ಳಿ, ಅಥವಾ ಆಸ್ ಇಟ್ ಈಸ್ ಕೂಡ ಬರ್ಕೊಳ್ಬಹುದು CH3CH2OH ಅಂತ. ಸೊ ದಟ್ಸ್ ವೆರಿ ಸಿಂಪಲ್. ಅರ್ಥ ಆಗ್ತಿದೆ ಅಲ್ವಾ? ಎವ್ರಿಬಡಿ you're all able to follow, right? ಈ ಫಾರ್ಮುಲಾ ಟೆಕ್ಸ್ಟ್ ಬುಕ್ ನಲ್ಲಿ ನಿಮ್ಗೆ ಕೊಟ್ಟಿರುವಂತದ್ದು ನಿಮ್ಗೆ ಡಿಫ್ರೆಂಟ್ ಏನಿಲ್ಲ, ಇದೇ ಫಾರ್ಮುಲಾನೇ ಕೊಟ್ಟಿರೋದು. ಈಸ್ಟರ್ ಫಾರ್ಮುಲಾ ಈಸ್ CH3COO C2H5. ನೋಡಿ ಅದನ್ನ ನಿಮ್ಗೆ ಈ ರೀತಿ ಕೂಡ ಮೆನ್ಷನ್ ಮಾಡಬಹುದು. ನೋಡಿ ಇಲ್ಲಿದೆ ಅಲ್ವಾ, ಈ ಸೆಗ್ಮೆಂಟ್ ಅಲ್ಲಿ ಇದೆಲ್ಲ, ಈ ರೀತಿ ಕೂಡ ಮೆನ್ಷನ್ ಮಾಡಬಹುದು, ಅಥವಾ ನಾನ್ ಹೇಳ್ಕೊಟ್ಟಿರೋ ರೀತಿ ಕೂಡ ಮೆನ್ಷನ್ ಮಾಡಬಹುದು. 100% ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋ ಡೌಟ್ ಅಬೌಟ್ ಇಟ್. ಫುಲ್ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ? ಎಸ್.
ನೋಡಿ ಹೇಗೆ ಫಾರ್ಮ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ವಾಟ್ ಈಸ್ ಹ್ಯಾಪನಿಂಗ್ ಆರ್ ವಾಟ್ ಈಸ್ ಸೋಪಾನಿಫಿಕೇಶನ್? Sopanification is a reaction where ether is treated with the base. When ether is treated with the base, what happens? We get the sodium salt. Andre we get the soap. So soap ಜೊತೆಗೆ ಏನ್ ಫಾರ್ಮ್ ಆಗ್ತಾ ಇದೆ? ಇಥನಾಲ್ ಕೂಡ ಫಾರ್ಮ್ ಆಗ್ತಾ ಇದೆ. ಇಥನಾಲ್ ವಾಪಸ್ ಬರ್ತಾ ಇದೆ ನಮಗೆ. ಕ್ಲಿಯರ್? ಎನಿಬಡಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಈಕ್ವೇಶನ್? ಯಾರಿಗಾದ್ರೂ ಅರ್ಥ ಆಗ್ಲಿಲ್ವಾ ಹೇಗೆ ಫಾರ್ಮ್ ಆಯ್ತು ಅಂತ ಸೋಪ್? ಯಾರಿಗಾದ್ರೂ ಅರ್ಥ ಆಗ್ಲಿಲ್ವಾ? ಎನಿಬಡಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಆರ್ ಎವ್ರಿಬಡಿ ಅಂಡರ್ಸ್ಟುಡ್? ಎಲ್ರಿಗೂ ಅರ್ಥ ಆಯ್ತಾ? ಎಸ್. If everybody understood, we'll go for the next segment. Okay. So this is sopanification, and the second property of ethanoic acid. What happens when ethanoic acid and CH3COOH? What happens when ethanoic acid react with the base? What happens when ethanoic acid react with the base? Ethanoic acid base ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ವೆರಿ ಸಿಂಪಲ್. ನೋಡಿ ಈಗಷ್ಟೇ ಹೇಳ್ಕೊಟ್ಟೆ, ಫಾರ್ಮುಲಾ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕು. ನೋಡಿ ಈ CH3COO ಏನಾಗ್ತಾ ಇದೆ? ಇಟ್ ಈಸ್ ರಿಯಾಕ್ಟಿಂಗ್ ದ Na ಆಫ್ ಬೇಸ್. ಬೇಸ್ ಅಲ್ಲಿರುವಂತ Na ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ? ಇಟ್ ಈಸ್ ಫಾರ್ಮಿಂಗ್ CH3COO Na, ವಿಚ್ ಇಸ್ ನಥಿಂಗ್ ಬಟ್ ಸೋಡಿಯಂ ಅಸಿಟೇಟ್ ಅಂತ ಹೇಳ್ತೀವಿ. ವಿಚ್ ಇಸ್ ನಥಿಂಗ್ ಬಟ್ ಸೋಡಿಯಂ ಅಸಿಟೇಟ್. ಇಟ್ ಈಸ್ ಆಲ್ಸೋ ಎ ಸಾಲ್ಟ್ ಆಫ್ ಸೋಡಿಯಂ. ಸೊ ಏನ್ರಿ ಈಗ ಉಳಿದಿರೋಂಥದ್ದು? ಇಲ್ಲಿ ಒಂದು ಹೈಡ್ರೋಜನ್ ಆಟಮ್ ಇದೆ, ಇಲ್ಲಿ OH ಇದೆ. ಸೊ ಎರಡೂ ಕೂಡ ಕಂಬೈನ್ ಆಗಿ ಏನಾಗುತ್ತೆ? ವಾಟರ್ ಫಾರ್ಮ್ ಆಗುತ್ತೆ. ವಾಟರ್ ಫಾರ್ಮ್ ಆಗುತ್ತೆ. ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ಲ? ವಾಟ್ ಹ್ಯಾಪನ್ ವೆನ್ ಅನ್ ಎಥನೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಬೇಸ್? ಎಕ್ಸಾಮ್ ಅಲ್ಲಿ ಕೇಳಿದಾಗ ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ಫಸ್ಟ್ ಬರ್ಕೊಳ್ಬೇಕು. ಎಥನೋಯಿಕ್ ಆಸಿಡ್ ಫಾರ್ಮುಲಾ ಬರ್ಕೊಳ್ಳಿ, ಬೇಸ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ? ಈ CH3COO ಏನಾಗುತ್ತೆ? ಸೋಡಿಯಂ ಜೊತೆ ಕಂಬೈನ್ ಆಗುತ್ತೆ ಟು ಫಾರ್ಮ್ ಸೋಡಿಯಂ ಅಸಿಟೇಟ್. ರಿಮೈನಿಂಗ್ ಹೈಡ್ರೋಜನ್ ಆಟಮ್ OH ಜೊತೆ ಕಂಬೈನ್ ಆಗಿ ವಾಟರ್ ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ವೆರಿ ಕ್ಲಿಯರ್. ಇದನ್ನೆಲ್ಲ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ, ತುಂಬಾ ಸಿಂಪಲ್. ಸೊ ಸೆಕೆಂಡ್ ಸೆಗ್ಮೆಂಟ್ ವಿಚ್ ಐ ಎಕ್ಸ್ಪ್ಲೇನ್ ಯು ಇಸ್ ವಾಟ್ ಹ್ಯಾಪನ್ ವೆನ್ ಅನ್ ಎಥನೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಬೇಸ್. ಲಾಸ್ಟ್ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದೀನಿ ನೋಡಿ. ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಕೇಳುವಂತ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಲಾಸ್ಟ್ ಈಗ ನಾನು ಹೇಳ್ಕೊಡ್ತಾ ಇರೋದು ವಾಟ್ ಹ್ಯಾಪನ್ ವೆನ್ ಎಥನೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ ಕಾರ್ಬೋನೇಟ್. ನೋಡಿ ಎಥನೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ ಕಾರ್ಬೋನೇಟ್ ಅಂತ ಹೇಳ್ತಾ ಇದೀನಿ. ಎಥನೋಯಿಕ್ ಆಸಿಡ್ ಅಂದ್ರೆ ಏನು? ಎಥನೋಯಿಕ್ ಆಸಿಡ್ ಅಂದ್ರೆ ಆಸಿಡ್. ಮೆಟಲ್ ಕಾರ್ಬೋನೇಟ್, ಎಥನೋಯಿಕ್ ಆಸಿಡ್ ಅಂದ್ರೆ ಆಸಿಡ್ ಏನಾಗ್ತಾ ಇದೆ? ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ನಾವು ಯಾರಾದ್ರೂ ಹೇಳ್ತೀರಾ ಈ ಈಕ್ವೇಶನ್ ಅನ್ನ ಯಾವ ಲೆಸನ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ? ಇನ್ ವಿಚ್ ಲೆಸನ್ ಐ ಹ್ಯಾವ್ ಥಾಟ್ ದ ರಿಯಾಕ್ಷನ್ ಬಿಟ್ವೀನ್ ಅನ್ ಆಸಿಡ್ ಅಂಡ್ ಮೆಟಲ್ ಕಾರ್ಬೋನೇಟ್? ಇನ್ ವಿಚ್ ಲೆಸನ್ ಯು ಆಲ್ ಹ್ಯಾವ್ ಲರ್ನ್ಡ್ ಅನ್ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಮೆಟಲ್ ಕಾರ್ಬೋನೇಟ್? ಯಾವ ಲೆಸನ್ ಅಲ್ಲಿ ತಿಳ್ಕೊಂಡಿದ್ದೀರಾ? ಯಾವ ಲೆಸನ್ ಅಲ್ಲಿ ನೀವು ರಿಯಾಕ್ಷನ್ ಆಫ್ ಆಸಿಡ್ ವಿತ್ ದ ಮೆಟಲ್ ಕಾರ್ಬೋನೇಟ್ ಅನ್ನ ತಿಳ್ಕೊಂಡಿದ್ದೀರಾ? ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಡೆಫಿನೆಟ್ಲಿ 100% ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬಹುದು. ವಾಟ್ ಹ್ಯಾಪನ್ ವೆನ್ ಅನ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ ಕಾರ್ಬೋನೇಟ್? ಸೊ ಸೃಜನ್ ಫಸ್ಟ್ ಆನ್ಸರ್ ಕೊಟ್ಟಿದ್ದೀರಾ, ಕರೆಕ್ಟ್. ಸೊ ಏನಂತಂದ್ರೆ ವಿ ಹ್ಯಾವ್ ಲರ್ನ್ ದಿಸ್ ಕಾನ್ಸೆಪ್ಟ್ ಇನ್ ದ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಲೆಸನ್. ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಲೆಸನ್ ಅಲ್ಲಿ ನಾವು ತಿಳ್ಕೊಂಡಿದೀವಿ, ಹೌದಲ್ವಾ? ವಾಟ್ ಹ್ಯಾಪನ್ ವೆನ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ ಕಾರ್ಬೋನೇಟ್? ಏನ್ ಪ್ರಾಡಕ್ಟ್ಸ್ ಬರುತ್ತೆ ನಮ್ಗೆ? ಯಾವುದೇ ಒಂದು ಆಸಿಡ್ ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಬರುವಂತ ಒಂದು ಪ್ರಾಡಕ್ಟ್ ಏನಾಗಿರುತ್ತೆ? ದ ಪ್ರಾಡಕ್ಟ್ ವಿಲ್ ಬಿ, ಲೆಟ್ ಮಿ ರೈಟ್ ದ ಪ್ರಾಡಕ್ಟ್ ವಿಚ್ ಆರ್ ಬಿನ್ ಫಾರ್ಮ್ ವೆನ್ ಅನ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ ಕಾರ್ಬೋನೇಟ್ ಆರ್, ಒಂದು ನಿಮ್ಗೆ ಸಾಲ್ಟ್ ಫಾರ್ಮ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ನೋಡಿ, ಸಾಲ್ಟ್ ಮಾತ್ರ ವೇರಿ ಆಗ್ತಿರುತ್ತೆ. ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಬಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಏನಾಗುತ್ತೆ? ವಾಟರ್ ಇಸ್ ದ ನಾರ್ಮಲ್ ಪ್ರಾಡಕ್ಟ್. ಇಟ್ ಈಸ್ ಫಾರ್ಮ್ whenever an acid react with the metal carbonate. ಯಾವುದೇ ಮೆಟಲ್ ಕಾರ್ಬೋನೇಟ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೂ ಕೂಡ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಓಕೆ, ಎಸ್. ಸೊ ನೀವು ಈ ಒಂದು ಈಕ್ವೇಶನ್ ಅನ್ನ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲೇ ತಿಳ್ಕೊಂಡಿದ್ರ. ಈ ಒಂದು ಕೆಮಿಕಲ್ ರಿಯಾಕ್ಷನ್ ನ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲೇ ತಿಳ್ಕೊಂಡಿದ್ರ. ಈಗ ನಿಮಗೆ ಕೇಳ್ತಾ ಇರುವಂತದ್ದು ಏನಂದ್ರೆ ವಾಟ್ ಹ್ಯಾಪನ್ ವೆನ್ ಅನ್ ಎಥನೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಬೇಸ್? ಎಥನೋಯಿಕ್ ಆಸಿಡ್ ಅಂದ್ರೆ ನೋಡಿ CH3COO ಅಗೇನ್ ಎಥನೋಯಿಕ್ ಆಸಿಡ್ ಏನಾಗ್ತಾ ಇದೆ? ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ದ ಮೆಟಲ್ ಕಾರ್ಬೋನೇಟ್. ಮೆಟಲ್ ಕಾರ್ಬೋನೇಟ್ ಯಾವುದು? ಇಲ್ಲಿ ಸೋಡಿಯಂ ಕಾರ್ಬೋನೇಟ್, Na2CO3 ಇದೆ ಮೆಟಲ್ ಕಾರ್ಬೋನೇಟ್. ಸೊ ಹೇಗೆ ರಿಯಾಕ್ಟ್ ಆಗುತ್ತೆ? ಈ CH3COO ಮತ್ತೆ ಏನಾಗುತ್ತೆ? Na ಜೊತೆ ರಿಯಾಕ್ಟ್ ಆಗ್ತಿದೆ. ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ದ Na ಟು ಫಾರ್ಮ್ CH3COO Na. ಸೋಡಿಯಂ ಸಾಲ್ಟ್ ಫಾರ್ಮ್ ಆಗ್ತಾ ಇದೆ. ಸಾಲ್ಟ್ ಅನ್ನ ಐಡೆಂಟಿಫೈ ಮಾಡಿದ್ರಲ್ವಾ? ರಿಮೈನಿಂಗ್ ಪ್ರಾಡಕ್ಟ್ ಏನಾಗಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಬೇಸಿಕಲಿ ಬಂದ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ವೆರಿ ಸಿಂಪಲ್ ರಿಯಾಕ್ಷನ್ ಮಾಡಿ ಸ್ಟೂಡೆಂಟ್ಸ್. ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ಬೋದು. ನೇಮ್ ದ ಗ್ಯಾಸ್ ಲಿಬರೇಟೆಡ್ ವೆನ್ ಅನ್
ವೆನ್ ಎಥನೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ ಕಾರ್ಬೋನೇಟ್ ಅಂತ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಎಥನೋಯಿಕ್ ಆಸಿಡ್ ಅನ್ನೋದು ಒಂದು ಆಸಿಡ್ ಮೆಟಲ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದ್ರೆ ಡೆಫಿನೆಟ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಲೈಮ್ ವಾಟರ್ಗೆ ಪಾಸ್ ಮಾಡಿದ್ರೆ, ರಿಲೀಸ್ ಆಗ್ತಿರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಲೈಮ್ ವಾಟರ್ಗೆ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗೆ ಪಾಸ್ ಮಾಡಿದ್ರೆ ಏನಾಗುತ್ತೆ, ವಿ ಗೆಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇಲ್ಲಿ ಏನಾಗುತ್ತೆ, ಸೊಲ್ಯೂಷನ್ ಟರ್ನ್ ಟು ಮಿಲ್ಕಿ ವೈಟ್. ಸೊಲ್ಯೂಷನ್ ಏನಾಗುತ್ತೆ, ಮಿಲ್ಕಿ ವೈಟ್ ಗೆ ಟರ್ನ್ ಆಗುತ್ತೆ. ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿರೋದ್ರಿಂದ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಈ ಸೆಗ್ಮೆಂಟ್ ಅಲ್ಲಿ ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್, ಟು ನೋ ದಿಸ್ ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿಗೆ ಏನಾಯ್ತು, ಎಲ್ರಿಗೂ ಕೂಡ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ನಿ. ನೋಡಿ, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದ್ರೂ ಕೂಡ ಸೇಮ್ CH3COO ಏನಾಗುತ್ತೆ, ಇಲ್ಲೂ ಕೂಡ Na ಜೊತೆ ಫಾರ್ಮ್ ಆಗುತ್ತೆ. Na ಜೊತೆ ರಿಯಾಕ್ಟ್ ಆಗಿ ಸೇಮ್ ಫಾರ್ಮ್ ಆಗುತ್ತೆ. Whenever any acid react with metal carbonate or metal hydrogen carbonate, the formed salt will be same. That is, here in this case it is CH3COO. ಅರ್ಥ ಆಗ್ತಿದೆ ಅಲ್ವಾ? So for now we have completed the chemical properties of ethanol and ethanoic acid. Ethanol ಮತ್ತೆ ethanoic acid ನ chemical property ನ ಕಂಪ್ಲೀಟ್ ಮಾಡಿದ್ವಿ. Here, so ಏನಾದ್ರೂ ಡೌಟ್ ಇದ್ರೆ ಈ ಸೆಗ್ಮೆಂಟ್ ಅಲ್ಲಿ ನೀವು ಕೇಳಬಹುದು. ಅದರ್ವೈಸ್ ಐ ಆಮ್ ಗೋಯಿಂಗ್ ಫಾರ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಸೆಗ್ಮೆಂಟ್. ನಿಮಗೆ ಇಲ್ಲಿ ಏನು ಡೌಟ್ ಇಲ್ಲ ಅಂದ್ರೆ ಮ್ಯಾಮ್ ನೋ ಡೌಟ್ ಅಂತ ಚಾಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಿ ಮೆಸೇಜ್ ನ. ಸೊ ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಸೆಗ್ಮೆಂಟ್. ಪ್ರತಿ ಸೆಗ್ಮೆಂಟ್ ಅಲ್ಲೂ ನೀವು ಫಾರ್ಮುಲಾ ಹೇಗ್ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಓಕೆ, ಹೌ ದ ಫಾರ್ಮುಲಾ ಇಸ್ ಬಿನ್ ಫಾರ್ಮ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇಥನಾಲ್ ಪ್ರಾಪರ್ಟೀಸ್ ಏನು, ಇಥನೋಯಿಕ್ ಪ್ರಾಪರ್ಟೀಸ್ ಏನು. ಸೊ ಒಂದು ಕ್ವಿಕ್ ರಿಕ್ಯಾಪ್ ಮಾಡೋದಾದ್ರೆ ಕ್ವಿಕ್ ರಿಕ್ಯಾಪ್ ಮಾಡ್ತೀನಿ ನೋಡಿ. ಸಿ ವಾಟ್ ಯು ಹ್ಯಾವ್ ಲರ್ನ್ ಸೋ ಫಾರ್. You have learned what happened when ethanol react with. Ethanol ಅಂದ್ರೆ ಏನು? It is CH3CH2OH. When this react with the base. Ethanol base ಜೊತೆ ರಿಯಾಕ್ಟ್ ಆದ್ರೆ ಏನು ಅಂತ ತಿಳ್ಕೊಂಡ್ರಿ. And how does this ethanol is converted into ethene? Ethanol ethene ಆಗಿ ಹೇಗೆ ಕನ್ವರ್ಟ್ ಆಗ್ತಾ ಇದೆ? Ethanol CH3CH2OH ethene ಆಗಿ ಹೇಗೆ ಕನ್ವರ್ಟ್ ಆಗ್ತಾ ಇದೆ? It is happening in the presence of a dehydrating agent. So ನಿಮ್ಗೆ C2 ಏನಾಯ್ತು, ಅಲ್ಲಿ ethene H4 ಬಂತು. ಅರ್ಥ ಆಯ್ತಾ? ಸೊ ಇದೆರಡು ಕೂಡ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇಥನಾಲ್. ಇಥನೋಯಿಕ್ ಆಸಿಡ್ ಗೆ ಬಂದ್ರೆ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಹ್ಯಾಪನ್ ವೆನ್ ಇಥನೋಯಿಕ್ ಆಸಿಡ್ ದಟ್ ಇಸ್ CH3COOH ರಿಯಾಕ್ಟೆಡ್ ವಿತ್ ದ ಇಥನಾಲ್. ಅಂದ್ರೆ ರಿಯಾಕ್ಷನ್ ಬಿಟ್ವೀನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಇನ್ ದ ಫಸ್ಟ್ ಸೆಕ್ಷನ್. ನೆಕ್ಸ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ವಾಟ್ ಹ್ಯಾಪನ್ ವೆನ್ ಇಥನೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಬೇಸ್ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಅಂದ್ರೆ NaOH ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ. ದೆನ್ ವಾಟ್ ಹ್ಯಾಪನ್ ವೆನ್ ಇಥನೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ ಕಾರ್ಬೋನೇಟ್ ದಟ್ ಈಸ್ Na2CO3 ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್. ಇಷ್ಟು ಕಾನ್ಸೆಪ್ಟ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ರಿಲೇಟೆಡ್ ಟು ಇಥನಾಲ್ ಅಂಡ್ ಇಥನೋಯಿಕ್ ಆಸಿಡ್ ಡೆಫಿನೆಟ್ಲಿ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಮ್ಯಾಕ್ಸ್ ಇಟ್ ಇಸ್ ವೆರಿ ಈಸಿ. ಮತ್ತೆ ಬೇಕಾದ್ರೆ ನೋಡಿ ಕ್ವಿಕ್ ಆಗಿ ರಿಕೇಪ್ ಮಾಡಿದ್ರು ಕೂಡ ನೀವು ಇಲ್ಲೇ ತಿಳ್ಕೊಳ್ಬಹುದು. ನೋಡಿ ಏನ್ ಫಾರ್ಮುಲಾ ಹೇಗೆ ಫಾರ್ಮ್ ಆಗುತ್ತೆ ತಿಳ್ಕೊಳ್ಳಿ. See, when an ethanoic acid is reacting with the ethanol ಏನಾಗ್ತಾ ಇದೆ, ಈ CH3COO ಏನಾಗ್ತಾ ಇದೆ, it is reacting with. ಅರ್ಥ ಮಾಡ್ಕೊಳ್ಳಿ ಏನ್ ಆಗ್ತಾ ಇದೆ, ವೆರಿ ಇಂಪಾರ್ಟೆಂಟ್. ಈ CH3COO ಏನಾಗ್ತಾ ಇದೆ, ಈ CH3CH2 ಜೊತೆ ರಿಯಾಕ್ಟ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಇಲ್ಲಿ ಈಸ್ಟರ್ ಫಾರ್ಮ್ ಆಗುತ್ತೆ. ಈಸ್ಟರ್ ಫಾರ್ಮುಲಾ ಏನಾಗಿದೆ, ಇಲ್ಲಿ ಈಸ್ಟರ್ ಫಾರ್ಮುಲಾ ನೋಡಿ, CH3COO ಏನ್ ಕಂಬೈನ್ ಮಾಡಿದೀರಾ, CH3COO ಗೆ ನೀವೇನ್ ಮಾಡಿದೀರಾ, ಅಗೇನ್ CH2CH3 ನ ಕಂಬೈನ್ ಮಾಡಿದ್ದೀರಾ. ದಿಸ್ ಇಸ್ ದ ಫಾರ್ಮುಲಾ ಆಫ್ ಈಸ್ಟರ್. ಓಕೆ, ಸೊ ಉಳಿದಿರುವಂತ ಪ್ರಾಡಕ್ಟ್ ಏನಿದೆ, ಇಲ್ಲಿ H ಮತ್ತೆ OH ಇದೆ, ಜಸ್ಟ್ ರೈಟ್ ವಾಟರ್. ಇಟ್ಸ್ ವೆರಿ ಸಿಂಪಲ್. ಫಾರ್ಮುಲಾ ಹೇಗ್ ಆಗುತ್ತೆ ಇಲ್ಲಿ ನೋಡಿ. ಇಲ್ಲಿ CH3COO ಜೊತೆ ಏನ್ ಮಾಡ್ತಾ ಇದೀರಾ, Na ನ ಕಂಬೈನ್ ಮಾಡ್ತಾ ಇದೀರಾ. ಇಲ್ಲೂ ಕೂಡ CH3COO ಜೊತೆ ಏನ್ ಮಾಡ್ತಾ ಇದೀರಾ, Na ನ ಕಂಬೈನ್ ಮಾಡ್ತಾ ಇದೀರಾ. ವೆರಿ ಸಿಂಪಲ್, ಕ್ಲಿಯರ್. ಸೊ ಹೇಗ್ ಫಾರ್ಮುಲಾ ಮೇಕ್ ಆಗ್ತಾ ಇದೆ, ಹೇಗ್ ಫಾರ್ಮುಲಾ ಕಂಬೈನ್ ಆಗ್ತಾ ಇದೆ ಅನ್ನೋದನ್ನೇ ಬೇಸಿಕಲಿ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇದೇ ಒಂದು ವಿಡಿಯೋನ ಮತ್ತೊಂದ್ಸಲಿ ರಿಪೀಟ್ ಮಾಡಿ ಕೇಳ್ಕೊಂಡು ಬರೀರಿ. ನೋಡ್ದೆ ರೈಟ್ ಒನ್ಸ್. ಡೆಫಿನೆಟ್ಲಿ ಇಫ್ ಯು ರೈಟ್ ಒನ್ಸ್ ವಾಟ್ ಹ್ಯಾಪನ್, ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್. ಎಲ್ರಿಗೂ ಕೂಡ ಇದು ಅರ್ಥ ಆಗುತ್ತೆ. ಒಂದು ನೀವು ಕನ್ಫ್ಯೂಸ್ ಆಗುವಂತ ಸೆಗ್ಮೆಂಟ್ ಡಿಹೈಡ್ರೇಷನ್ ರಿಯಾಕ್ಷನ್. ಯಾಕೆ ಅಂದ್ರೆ ಹೌ ಇಥನಾಲ್ ಇಸ್ ಕನ್ವರ್ಟೆಡ್ ಇಂಟು ಈಥೀನ್ ಅಂತ ತಿಳ್ಕೋಬೇಕು. ಹೌ ಇಥನಾಲ್ ಇಸ್ ಕನ್ವರ್ಟೆಡ್ ಇಂಟು ಈಥೀನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಹೌ ಇಥನಾಲ್ ಇಸ್ ಕನ್ವರ್ಟೆಡ್ ಇಂಟು ಈಥೀನ್. ಕ್ಲಿಯರ್? ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಸೆಗ್ಮೆಂಟ್. ನೋಡಿ ನೆಕ್ಸ್ಟ್ ಸೆಗ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ದ ನೆಕ್ಸ್ಟ್ ಸೆಗ್ಮೆಂಟ್ ಇಸ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ಕೊಳ್ತಾ ಇರೋಂಥದ್ದು. ಇಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ, ವಾಟ್ ಆರ್ ಸೋಪ್ಸ್, ವಾಟ್ ಆರ್ ಡಿಟರ್ಜೆಂಟ್ಸ್ ಅಂತ ತಿಳ್ಕೋಬೇಕು. ಬಿಕಾಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತ ಕೇಳಬಹುದು. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತ ಕೇಳುವಂತ ಚಾನ್ಸಸ್ ಇರುತ್ತೆ. ವಾಟ್ ಆರ್ ಸೋಪ್ಸ್ ಅಂತ ತಿಳ್ಕೊಳ್ಳಿ.
The soaps are the sodium salts or the potassium salts of long chain of carboxylic acid ಅಂತ ಹೇಳ್ತೀವಿ. What are soaps? Soaps are the sodium salts or potassium salts of long chain of carboxylic acid ಅಂತ ಹೇಳ್ತೀವಿ. ಓಕೆ, ಸೊ ಅಬ್ಸರ್ವ್ ಮಾಡಬಹುದು, ಇದೇನಾಗಿದೆ ಸೋಡಿಯಂ ಸಾಲ್ಟ್. ನಾವು ಅಬ್ಸರ್ವ್ ಮಾಡಿ, ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿರುತ್ತೆ ಅಥವಾ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಂದ್ರೆ ಸೋಪ್ಸ್ they work well only with the soft water. Soaps they work only well with the soft water. ಇನ್ನೊಂದು ಪಾಯಿಂಟ್ ಅನ್ನ ಆಡ್ ಮಾಡಕ್ಕೆ ನಾನು ಆಡ್ ಮಾಡಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಏನಂದ್ರೆ ಸೋಪ್ಸ್ ಆರ್ ಬಯೋಡಿಗ್ರೇಡಬಲ್. Soaps are biodegradable. It can easily combine with the soil. They are biodegradable ಅಂತ ಕೂಡ ಹೇಳ್ತೀವಿ. So these are the 3 important concepts you want to understand when I talk about the soaps. ಅರ್ಥ ಆಗ್ತಿದ್ಯಾ? Yes. The soaps are the sodium or potassium salts of long chain of carboxylic acid. Soaps work only well with the soft water, not with the hard water. So they are biodegradable. Next, detergents ಅಂದ್ರೆ ಏನು? Detergents are generally the sodium salts of sulfonic acids or the ammonium salts of chlorides and bromides ಅಂತ ಹೇಳ್ತೀವಿ. ನೋಡಿ, ಈ ಡೆಫಿನೇಷನ್ಸ್ ಎಲ್ಲ ನಿಮ್ಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಬಿಗಿನಿಂಗ್ ಅಲ್ಲಿ ಓದ್ಕೊಳ್ಬೇಕಾದ್ರೆ. ಬಟ್ ಒಂದು 2 to 3 ಟೈಮ್ಸ್ ನ ಓದಿ 1 ಟೈಮ್ ನೋಡದೆ ಬರೀರಿ, ಡೆಫಿನೆಟ್ಲಿ ನೀವು ನೆನ್ಪಿಟ್ಕೊಳ್ತೀರಾ. ಯು ಮಸ್ಟ್ ರೈಟ್. ಓಕೆ, ದಿ ಡಿಟರ್ಜೆಂಟ್ಸ್ ಅಂದ್ರೆ ಏನು? ಡಿಟರ್ಜೆಂಟ್ಸ್ ಆರ್ ದ ಸೋಡಿಯಂ ಸಾಲ್ಟ್ಸ್ ಆಫ್ ಸಲ್ಫೋನಿಕ್ ಆಸಿಡ್ ಆರ್ ಅಮೋನಿಯಂ ಸಾಲ್ಟ್ಸ್ ಆಫ್ ಕ್ಲೋರೈಡ್ಸ್ ಆರ್ ಬ್ರೋಮೈಡ್ಸ್ ಅಂತ ನಾವು ಹೇಳ್ತೀವಿ. ಕ್ಲಿಯರ್ ಆಯ್ತಾ? So detergents, they work well or they effectively work with both hard water as well as soft water. So exam ಅಲ್ಲಿ ಕೇಳ್ತಾರೆ, so can we use the detergent to check whether the water is soft or water is hard ಅಂತ ಕೇಳಬಹುದು. ಸೊ ಒಂದು ವಾಟರ್ ಸಾಫ್ಟ್ ಹಾರ್ಡ್ ಅಂತ ಚೆಕ್ ಮಾಡಕ್ಕೆ ಡಿಟರ್ಜೆಂಟ್ ನ ಯೂಸ್ ಮಾಡಬಹುದಾ ಅಂತ ಕೇಳ್ತಾರೆ. ಆನ್ಸರ್ ಈಸ್ ನೋ ಅಂತ ಬರೀಬೇಕು. ಯಾಕೆಂದ್ರೆ ಡಿಟರ್ಜೆಂಟ್ ಇಟ್ ವರ್ಕ್ ವೆಲ್ ವಿತ್ ಬೋತ್ ಸಾಫ್ಟ್ ವಾಟರ್ ಆಸ್ ವೆಲ್ ಆಸ್ ವಿತ್ ದ ಹಾರ್ಡ್ ವಾಟರ್. ಸಾಫ್ಟ್ ವಾಟರ್ ಜೊತೆನೂ ಚೆನ್ನಾಗಿ ವರ್ಕ್ ಮಾಡುತ್ತೆ, ಹಾರ್ಡ್ ವಾಟರ್ ಜೊತೆನೂ ಕೂಡ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದರಿಂದ ಡಿಟರ್ಜೆಂಟ್ಸ್ ಕ್ಯಾನ್ ನಾಟ್ ಬಿ ಯೂಸ್ ಟು ಚೆಕ್ ವೆದರ್ ದ ವಾಟರ್ ಇಸ್ ಹಾರ್ಡ್ ಆರ್ ಸಾಫ್ಟ್ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. Detergents cannot be used to check whether the water is soft or whether the water is hard. Which is used to check whether the water is soft or hard? Soap is used to check. And detergents are non-biodegradable. They are non-biodegradable and they cause pollution to the soil and also the water. Water na pollute ಮಾಡುತ್ತೆ, soil nu ಕೂಡ ಇದು pollute ಮಾಡುತ್ತೆ. Clear? ಅರ್ಥ ಆಯ್ತಲ್ವಾ? Yes. So this is all about soaps and detergents definition. So next ನೋಡೋದಾದ್ರೆ soap molecule ಹೇಗಿರುತ್ತೆ ಅಂತ ನೋಡೋದಾದ್ರೆ the soap molecule looks like this. ಈ ರೀತಿ ಕಾಣುತ್ತೆ. soap molecule ನ ನಾವು ವಾಟರ್ ಗೆ ಹಾಕಿದಾಗ, ಅಂದ್ರೆ ಸೋಪ್ ನ ವಾಟರ್ ಗೆ ಹಾಕಿದಾಗ ಏನಾಗುತ್ತೆ? soap will create this kind of structure. What is this structure? There are 2 ends. One is the hydrophilic end, one more is the hydrophobic end. ಅಂದ್ರೆ let us take, say for example, ಈಗ ನಾವೊಂದು ಬಕೆಟ್ ತಗೊಳ್ಳೋಣ. ಈ ಬಕೆಟ್ ಅಲ್ಲಿ ಏನ್ ಮಾಡೋಣ? ಡರ್ಟಿ ಕ್ಲಾತ್ ನ ಹಾಕೋಣ. ಲೆಟ್ ಅಸ್ ಪುಟ್ ಅ ಡರ್ಟಿ ಕ್ಲಾತ್. ಒಂದು ಡರ್ಟಿ ಕ್ಲಾತ್ ನ ಏನ್ ಮಾಡೋಣ? ಈ ಒಂದು ಬಕೆಟ್ ಅಲ್ಲಿ ಜಸ್ಟ್ ನಾನೊಂದು ಕ್ಲೋತ್ ತರ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ, ಬರಿತಾ ಇದೀನಿ. ಡರ್ಟಿ ಕ್ಲಾತ್ ಅಂದ್ರೆ ಏನ್ ಮಾಡ್ಬೇಕು? ಡರ್ಟ್ ಇರ್ಬೇಕಲ್ವಾ? ಸೊ ಈ ಡರ್ಟಿ ಕ್ಲಾತ್ ಇರುವಂತ ನೀವು ಬಕೆಟ್ಗೆ ಒಂದ್ ವೇಳೆ ಈಗ ಸೋಪ್ ಅನ್ನ ಆಡ್ ಮಾಡ್ತಾ ಇದೀರಾ ಅನ್ಕೊಳ್ಳಿ. ಡರ್ಟಿ ಕ್ಲಾತ್ ಇರುವಂತ ಒಂದು ಬಕೆಟ್ಗೆ ನೀವೇನ್ ಮಾಡ್ತಾ ಇದ್ದೀರಾ? ಡರ್ಟಿ ಕ್ಲಾತ್ ಇರುವಂತ ಒಂದು ಬಕೆಟ್ಗೆ ಓಕೆ ವಿ ಆರ್ ಆಡಿಂಗ್ ದ ಸೋಪ್ ಅನ್ನ ಆಡ್ ಮಾಡ್ತಾ ಇದ್ದೀರಾ. ಸೋಪ್ ನ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ? ಇಟ್ ವಿಲ್ ಫಾರ್ಮ್ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್. ಈ ರೀತಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಸೊ ವಾಟ್ ಇಸ್ ದ ಸ್ಟ್ರಕ್ಚರ್? ಫಸ್ಟ್ ದಿಸ್ ಎಂಡ್ ಇಸ್ ಕಾಲ್ಡ್ as ಹೈಡ್ರೋಫಿಲಿಕ್ ಎಂಡ್ and the long tail like structure is called as hydrophobic end. So ನೀವು ಸೋಪ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ when you drop the soap, ನೀವು ಸೋಪ್ ಅನ್ನ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ, let me change the color and not changing, okay fine. So ಸೋಪ್ ಅನ್ನ ಡ್ರಾಪ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಸೋಪ್ ಏನಾಗುತ್ತೆ ನೋಡಿ, ಈ ರೀತಿ ಸ್ಟ್ರಕ್ಚರ್ ನ ಫಾರ್ಮ್ ಮಾಡುತ್ತೆ. will form this kind of structure. ಅಂದ್ರೆ ಈ hydrophobic end ಏನಾಗಿರುತ್ತೆ? hydrophobic end it will attach the oil or dirt. ಹೈಡ್ರೋಫೋಬಿಕ್ ನೋಡಿ, ಡರ್ಟ್ ಅಂದ್ರೆ ಇದನ್ನ ಡರ್ಟ್ ಅಂತ ತಿಳ್ಕೊಡಿ, ಮಿಡಲ್ ಪಾರ್ಟ್ ಅಲ್ಲಿ ಇರೋದು. ಹೈಡ್ರೋಫೋಬಿಕ್ ಎಂಡ್ ಏನಾಗುತ್ತೆ? ಇಟ್ ವಿಲ್ ಅಟ್ಯಾಚ್ ಟು ದ ಡರ್ಟ್ ಆರ್ ಆಯಿಲ್. ಹೈಡ್ರೋಫಿಲಿಕ್ ಎಂಡ್ ಏನಾಗುತ್ತೆ? ವಾಟರ್ ಕಡೆಗೆ ಅಟ್ಯಾಚ್ ಆಗುತ್ತೆ. ಯಾಕೆ ಅಂದ್ರೆ ಹೈಡ್ರೋಫಿಲಿಕ್, ಹೈಡ್ರೋ ಅಂದ್ರೆ ವಾಟರ್, ಫಿಲಿಕ್ ಅಂದ್ರೆ ಲವ್ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಹ್ಯಾಸ್ ಅಟ್ರಾಕ್ಷನ್ ಟುವರ್ಡ್ಸ್ ದ ವಾಟರ್, ಲವ್ ಟುವರ್ಡ್ಸ್ ದ ವಾಟರ್. ಹೈಡ್ರೋ ಅಂದ್ರೆ ಅಗೇನ್ ವಾಟರ್, ಫೋಬಿಯಾ ಅಂದ್ರೆ ನಾವು ಫಿಯರ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಹ್ಯಾವಿಂಗ್ ಫಿಯರ್ ಟುವರ್ಡ್ಸ್ ದ ವಾಟರ್. ವಾಟರ್ ಕಡೆಗೆ ಫೋಕಸ್ ಆಗಲ್ಲ, ಇದು ಏನಾಗುತ್ತೆ? ಆಯಿಲ್ ಅಥವಾ ಡರ್ಟ್ ಕಡೆಗೆ ಫೋಕಸ್ ಆಗುತ್ತೆ. ಇಟ್ ವಿಲ್ ಫೋಕಸ್ ಟುವರ್ಡ್ಸ್ ದ ಆಯಿಲ್ ಅಥವಾ ಡರ್ಟ್. ಕಡೆಗೆ ಏನಾಗುತ್ತೆ? ಇದು ಫೋಕಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇಟ್ ಫೋಕಸ್ ಟುವರ್ಡ್ಸ್ ದ ಆಯಿಲ್ ಆರ್ ಡರ್ಟ್. ವೆರಿ ಇಂಪಾರ್ಟೆಂಟ್ಲಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಕ್ಲಿಯರ್? ಸೊ ದಿಸ್ ಇಸ್ ಹೌ ದ
soap molecule look like? ಸೊ ನಾವೀಗ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳುವಂಥದ್ದು ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್. ಅರ್ಥ ಆಯ್ತಾ? ಹೈಡ್ರೋಫೋಬಿಕ್ ಎಂಡ್ ಅಂದ್ರೆ ಏನು, ಹೈಡ್ರೋಫಿಲಿಕ್ ಎಂಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸಿ, hydrophobic end, hydrophilic end, always you have to know what happens when we put the soap into the water. Let us understand now that cleansing action of soap. See, ಏನಾಗುತ್ತೆ, most of the dirt, they are always present in the oily in nature. Most of the dirt is present oily in nature and they are hydrophobic. And ಯಾಕೆ ಅಂದ್ರೆ ಸಿ ಏನಾಗುತ್ತೆ, ಆಯಿಲ್ ಅಥವಾ ಡರ್ಟ್ ಕಡೆಗೆ ಏನಾಗುತ್ತೆ, ಹೈಡ್ರೋಫೋಬಿಕ್ ಎಂಡ್ ಅಟ್ಯಾಚ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅದರಿಂದ ಮೋಸ್ಟ್ ಆಫ್ ದ ಡರ್ಟ್ ಈಸ್ ಆಯಿಲ್ ಇನ್ ನೇಚರ್ ಅಂಡ್ ಹೈಡ್ರೋಫೋಬಿಕ್ ಎಂಡ್ ಏನಾಗುತ್ತೆ, ಯಾವಾಗ್ಲೂ ಕೂಡ ಈ ಆಯಿಲ್ ಅಥವಾ ಡರ್ಟ್ ಕಡೆಗೆ ಅಟ್ಯಾಚ್ ಆಗುತ್ತೆ. ಫೈನ್. ಸೊ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಲೆಟ್ ಅಸ್ ಟೇಕ್ ಅ ಬಕೆಟ್. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾಗ್ತಾ ಇದೆ ಇಲ್ಲಿ, ನಮ್ಮ ಹತ್ರ ಒಂದು ಕ್ಲೋತ್ ಇದೆ. ಜಸ್ಟ್ ಲೆಟ್ ವಿತ್ ಟೇಕ್ ಅ ಕ್ಲೋತ್. ನೋಡಿ, ಇದೊಂದು ಕ್ಲೋತ್ ಅಂತ ಅನ್ಕೊಳ್ಳಿ. ಕ್ಲೋತ್ ಮೇಲೆ ಏನಾಗಿದೆ, ಡರ್ಟ್ ಅಥವಾ ಆಯಿಲ್ ಇದೆ. ನೀವೇನ್ ಮಾಡಿದಿರಾ, ಸೋಪ್ ಅನ್ನ ಆಡ್ ಮಾಡಿದಿರಾ ಈ ಒಂದು ಬಕೆಟ್ ವಿಚ್ ಕಂಟೈನ್ ದ ವಾಟರ್ ಅಂಡ್ ಆಲ್ಸೋ ದ ಕ್ಲಾತ್. ಸೊ ಸೋಪ್ ಅನ್ನ ಆಡ್ ಮಾಡಿದಿರಾ. ಸೋಪ್ ಅನ್ನ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ, ಸೋಪ್ ವಿಲ್ ಫಾರ್ಮ್ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್. ಏನಾಗುತ್ತೆ, ವೆನ್ ಯು ಡ್ರಾಪ್ ದ ಸೋಪ್ ಇನ್ ಟು ದ ವಾಟರ್, so it forms two kind of structure. One is ಏನಂದ್ರೆ hydrophilic end form ಮಾಡುತ್ತೆ. It will form two kind of end. One is it forms the hydrophilic end and one more is it forms the hydrophobic end. So hydrophilic end ಏನಾಗುತ್ತೆ, ವಾಟರ್ ಕಡೆಗೆ ಫೋಕಸ್ ಮಾಡ್ಕೊಳ್ಳುತ್ತೆ. ಬಟ್ ಹೈಡ್ರೋಫೋಬಿಕ್ ಎಂಡ್ ಏನಾಗುತ್ತೆ ಅಂದ್ರೆ ಇಲ್ಲಿ ಆಯಿಲ್ ಅಥವಾ ಡರ್ಟ್ ಏನಿದೆ ಅಲ್ವಾ, ಈ ಕಡೆಗೆ ಹೈಡ್ರೋಫೋಬಿಕ್ ಎಂಡ್ ಏನಾಗುತ್ತೆ, ಫೋಕಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಐ ರಿಪೀಟ್, ಮೋಸ್ಟ್ ಆಫ್ ದ ಆಯಿಲ್ excuse me children, see most of the oil or dirt which is present in the cloth, okay, they will get attached by the hydrophobic end. Okay, most of the dirt is oil in nature. What happened, the hydrophobic end will get attached itself to the oil or dirt and ಏನಾಗುತ್ತೆ, ionic end ಅಂತ ಹೇಳ್ತೀವಲ್ಲ, ionic end is nothing but the hydrophilic end. It get attached to the water ಅಂತ ಹೇಳ್ತೀವಿ. So ಏನಾಗುತ್ತೆ, as a result of it, it will form an aggregate like structure. ನೋಡಿ, ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದ್ರಲ್ವಾ, ಇದು ಒಂದು ಅಗ್ರಿಗೇಟ್ ತರ ಕಾಣಿಸ್ತಾ ಇದೆ. ಇದೊಂದು ಅಗ್ರಿಗೇಟ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಏನ್ ಫಾರ್ಮ್ ಆಗುತ್ತೆ, ಆನ್ ಅಡಿಷನ್ ಆಫ್ ಸೋಪ್, we will call this structure as micelle ಅಂತ ಹೇಳ್ತೀವಿ. we will call this as micelle. ಎಕ್ಸಾಮ್ ಅಲ್ಲಿ ವಾಟರ್ ಮಿಸೆಲ್ಸ್ ಅಂತ ಕೇಳ್ತಾರೆ. ಓಕೆ, ಸೊ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬೇಕಾದ್ರೆ ಕೇಳಿಸ್ಕೊಳ್ಳಿ. when you drop the soap into the water, okay, the clothes which contain oil or dirt, okay, so they always get attached by the hydrophobic end and water is getting attracted towards the, that is the hydrophobic end is getting attracted towards the water molecule. So as a result of it, it forms an aggregate like structure. This aggregate like structure we call it as micelle. ಈ ರೀತಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಡರ್ಟ್ ಕಡೆಗೆ ಹೈಡ್ರೋಫೋಬಿಕ್ ಎಂಡ್ ಫೋಕಸ್ ಆಗುತ್ತೆ, ವಾಟರ್ ಕಡೆಗೆ ಹೈಡ್ರೋಫಿಲಿಕ್ ಎಂಡ್ ಫೋಕಸ್ ಆಗುತ್ತೆ. ಈ ರೀತಿ ಸ್ಟ್ರಕ್ಚರ್ ನೀವು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ರೀತಿ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಇದು ಅಯೋನಿಕ್ ಎಂಡ್. ಏನಾಗಿರುತ್ತೆ, ಯಾವಾಗ್ಲೂ ಕೂಡ ಅಯೋನಿಕ್ ಎಂಡ್ ಇಸ್ ಹೈಡ್ರೋಫಿಲಿಕ್. ಸೊ ಇದು ಕಾರ್ಬಾಕ್ಸಿಲಿಕ್ ಎಂಡ್ ಏನಾಗಿರುತ್ತೆ, ಯಾವಾಗ್ಲೂ ಇದು ಹೈಡ್ರೋಫೋಬಿಕ್ ಆಗಿರುತ್ತೆ. as a result of it, it forms a structure called as micelle. So ಈ soap micelle ಏನಾಗುತ್ತೆ, it helps to remove the dirt or the grease which is present in the cloth with the help of water. So ಏನಾಗುತ್ತೆ, after the formation of this micelle like structure, ನೀವೇನ್ ಮಾಡ್ತೀರಾ, ಸೊ ಈ ಒಂದು ಕ್ಲೋತ್ ಅನ್ನ ಏನ್ ಮಾಡ್ತೀರಾ, ರಬ್ ಮಾಡ್ತೀರಾ, ಹಾರ್ಡ್ ಆಗಿ ರಬ್ ಮಾಡ್ತೀರಾ. ಓಕೆನಾ? ಸೊ ರಬ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೋಪ್ ಈ ಒಂದು ಆಯಿಲ್ ಅಥವಾ ಡರ್ಟ್ ಜೊತೆಗೆ ರಿಯಾಕ್ಟ್ ಆಗಿ ಏನ್ ಮಾಡುತ್ತೆ, ಇಟ್ ವಿಲ್ ರಿಮೂವ್ ದ ಆಯಿಲಿ ಆರ್ ಡರ್ಟಿ ನೇಚರ್ ಆಫ್ ದ ಕ್ಲೋತ್ಸ್. ಓಕೆ, ಸೊ ಈ ನೀವು ನೋಡಿರ್ಬೋದು, ವಾಷಿಂಗ್ ಮಿಷಿನ್ಸ್ ಅಲ್ಲಿ ಏನಾಗುತ್ತೆ, ಚರ್ನ್ ಆಗ್ತಿರುತ್ತೆ, ಅಂದ್ರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಏನಕ್ಕೋಸ್ಕರ ಚರ್ನ್ ಆಗುತ್ತೆ, ನೀವು ಸೋಪ್ ಅನ್ನ ಆಡ್ ಮಾಡಿದಾಗ ಆ ಸೋಪ್ ಏನ್ ಮಿಸೆಲ್ ನ ಸ್ಟ್ರಕ್ಚರ್ ನ ಫಾರ್ಮ್ ಮಾಡಿರುತ್ತೆ, ಅದೇನಾಗುತ್ತೆ, ಯಾವಾಗ ನೀವು ಸ್ಕ್ರಬ್ ಮಾಡ್ತೀರಾ ಅಥವಾ ನೀವು ಚರ್ನ್ ಮಾಡ್ತೀರಾ, ಅವಾಗ ಕ್ಲೋತ್ಸ್ ಏನಾಗುತ್ತೆ, ಇಟ್ ವಿಲ್ ರಿಮೂವ್ ದ ಆಯಿಲ್ ಆರ್ ಡರ್ಟ್ ಫ್ರಮ್ ಇಟ್. ಆಯಿಲ್ ಅಥವಾ ಡರ್ಟ್ ಅನ್ನ ರಿಮೂವ್ ಮಾಡ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಅಗ್ರಿಗೇಟ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಎನಿ ಡೌಟ್ ಚಿಲ್ಡ್ರನ್? ಏನಾದ್ರು ಡೌಟ್ ಇದೆಯಾ ನಿಮ್ಗೆ ಈ ಸೆಗ್ಮೆಂಟ್ ಅಲ್ಲಿ? ಹೌ ಇಸ್ ಮಿಸೆಲ್ ಫಾರ್ಮ್ಡ್? ಅರ್ಥ ಆಯ್ತಾ? ಹೌ ಈಸ್ ಮಿಸೆಲ್ ಫಾರ್ಮ್ಡ್? ಅರ್ಥ ಆಯ್ತಾ? Anybody have doubt, children? Anybody have doubt? ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಮ್ಯಾಮ್ ಪ್ಲೀಸ್
ಗ್ಲ್ಯಾಂಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಗ್ಲ್ಯಾಂಡ್ಸ್ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ. ಆ ವಿಡಿಯೋನ ವಾಚ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಅಗ್ರಿಗೇಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಸಂಬಡಿ ಇಸ್ ಆಸ್ಕಿಂಗ್ ಅಗ್ರಿಗೇಟ್. ಸೊ ಹೌ ಮೆನಿ ಆಫ್ ಯು ನಾಟ್ ಅಂಡರ್ಸ್ಟ್ಯಾಂಡ್, ಅಟ್ ಲೀಸ್ಟ್ ಟೆಲ್ ಮಿ ಹೌ ಮೆನಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ಅಟ್ ಲೀಸ್ಟ್ ಹೇಳಿ. ಅವ್ರಿಗೆ ನಾನು ಮತ್ತೆ ಕ್ವಿಕ್ ಆಗಿ ರಿಕಾಲ್ ಮಾಡ್ತೀನಿ. ಹೌ ಮೆನಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಅಗ್ರಿಗೇಟ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರಿ. ಈ ಅಗ್ರಿಗೇಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ಏನಾದ್ರೂ ಒಂದು ಸ್ಟ್ರಕ್ಚರ್ಸ್ ಏನಾಗುತ್ತೆ, ದೇ ಆರ್ ಕಂಬೈನಿಂಗ್. ಅಂದ್ರೆ ಸೇ ಫಾರ್ ಎಕ್ಸಾಂಪಲ್, ಈಗ ಕಾರ್ಬಾಕ್ಸಿಲಿಕ್ ಎಂಡ್ ಇದೆ ಅಂಡ್ ಅಯೋನಿಕ್ ಎಂಡ್ ಇದೆ. ಈ ಕಾರ್ಬಾಕ್ಸಿಲಿಕ್ ಎಂಡ್ ಮತ್ತೆ ಅಯೋನಿಕ್ ಎಂಡ್ ಏನ್ ಮಾಡ್ತಾ ಇದೆ, ಒಂದು ಕ್ಲಸ್ಟರ್ ರೀತಿ ಮಾಡ್ತಾ ಇದೆ. ಅಂದ್ರೆ ದೇರ್ ಫಾರ್ಮಿಂಗ್ ಎ ಕ್ಲಸ್ಟರ್ ಕಲೆಕ್ಷನ್. ಅಂದ್ರೆ ಏನಾಗ್ತದೆ, ಆಯಿಲ್ ಅಥವಾ ಡರ್ಟ್ ಹತ್ರ ಇದೊಂದು ಪಾರ್ಟಿಕಲ್ಸ್ ಏನಾಗ್ತದೆ ಬಂದು ಕಲೆಕ್ಟ್ ಆಗ್ತಾ ಇದೆ. ಕ್ಲಸ್ಟರ್ ಆಗಿ ಇದು ಏನಾಗ್ತದೆ ಬಂದು ನಿಂತ್ಕೊಳ್ತಾ ಇದೆ. ಆ ಕ್ಲಸ್ಟರ್ನೇ ನಾವೇನಂತ ಹೇಳ್ತೀವಿ, ಅಗ್ರಿಗೇಟ್ ಅಂತ ಹೇಳ್ತೀವಿ. ವಿಲ್ ಕಾಲ್ ದಿಸ್ ಆಸ್ ಅಗ್ರಿಗೇಟ್. ಸೊ ಓಕೆ, ಸಮ್ ಸ್ಟೂಡೆಂಟ್ಸ್ ಆರ್ ಟೆಲ್ಲಿಂಗ್ ನೋ ಮ್ಯಾಮ್ ಅಂತ. ಓಕೆ ಫೈನ್, ನೋಡಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರ್ ಸ್ಟೂಡೆಂಟ್ಸ್ ಯಾರಿಗೆ ಅರ್ಥ ಆಗಿದೆ, ಡೋಂಟ್ ಫೀಲ್ ಬ್ಯಾಡ್ ಮ್ಯಾಮ್, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀರ ಅಂತ ಅನ್ಕೋಬೇಡಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ನ ಕೇಳುವಂತ ಚಾನ್ಸಸ್ ಇರೋದ್ರಿಂದ ಇದನ್ನ ನಾನು ಫ್ರೀಕ್ವೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೋಡಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಈಗ ನಾನು ನಿಮಗೆ ಟ್ರೈ ಮಾಡ್ತೀನಿ. Okay, I'm just selecting the pen. Fine. ಸಿಂಪಲ್ ಸ್ಟೂಡೆಂಟ್ಸ್, ಏನಿದೆ ನೋಡಿ, ಸೋಪ್ ಇದೆ ಅಲ್ವಾ. ಈ ಸೋಪ್ ಇದೆ ನಿಮ್ಮ ಹತ್ರ. ಈ ಸೋಪ್ನ ನೀವೇನ್ ಮಾಡ್ತಾ ಇದ್ದೀರಾ, ಸೊ ಒಂದು ಬಕೆಟ್ಗೆ ಹಾಕ್ತಾ ಇದ್ದೀರಾ. ಸೋಪ್ನ ಬಕೆಟ್ಗೆ ಹಾಕ್ದಾಗ ಏನಾಗುತ್ತೆ, ಸೊ ಈ ಬಕೆಟ್ ಅಲ್ಲಿ ಏನಾಗಿದೆ, ಡರ್ಟಿ ಕ್ಲೋತ್ಸ್ ಇದೆ, ಡರ್ಟ್ ಇದೆ, ಬಕೆಟ್ ಅಲ್ಲಿ ಡರ್ಟ್ ಇದೆ. ಓಕೆನಾ, ಫೈನ್. ಸೋಪ್ ಏನಾಗುತ್ತೆ, ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಹೌದಲ್ವಾ. ಸೋಪ್ನ ನೀವು ಈ ಒಂದು ಬಕೆಟ್ ವಿಚ್ ಕಂಟೈನ್ ಡರ್ಟಿ ಕ್ಲೋತ್ ಮತ್ತೆ ವಾಟರ್ ಜೊತೆ ಆಡ್ ಮಾಡಿದಾಗ ಏನಾಗುತ್ತೆ, ಸೋಪು ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್. ನೋಡಿ ಸೋಪ್ ಏನಾಗುತ್ತೆ, ಈ ರೀತಿ ಒಂದು ಸ್ಟ್ರಕ್ಚರ್ ನ ಫಾರ್ಮ್ ಮಾಡುತ್ತೆ. ಈ ಫ್ರಂಟ್ ಪಾರ್ಟ್ ನ ನಾವೇನಂತ ಹೇಳ್ತೀವಿ, ವಿ ವಿಲ್ ಕಾಲ್ ದಿಸ್ ಆಸ್ ಅಯೋನಿಕ್ ಎಂಡ್. ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕಾರ್ಬಾಕ್ಸಿಲಿಕ್ ಎಂಡ್ ಅಂತ ಹೇಳ್ತೀವಿ. ನಾವು ಕಾರ್ಬಾಕ್ಸಿಲಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿ ಸ್ಟ್ರಕ್ಚರ್ ಏನ್ ಫಾರ್ಮ್ ಆಗುತ್ತೆ ಸೋಪ್ ವಾಟರ್ ಜೊತೆ ಡಿಸಾಲ್ವ್ ಆದ ತಕ್ಷಣ, ಸೊ ಅಯೋನಿಕ್ ಎಂಡ್ ಏನಾಗುತ್ತೆ ಅಂದ್ರೆ, ಅಯೋನಿಕ್ ಎಂಡ್ ಏನಾಗುತ್ತೆ, ಯಾವಾಗ್ಲೂ ಕೂಡ ಅಯೋನಿಕ್ ಎಂಡ್ ಹೈಡ್ರೋಫಿಲಿಕ್ ಆಗಿರುತ್ತೆ. ಹೈಡ್ರೋಫಿಲಿಕ್ ಅಂದ್ರೆ ಏನು, ಇಟ್ ಈಸ್ ಹ್ಯಾವಿಂಗ್ ಅಟ್ರಾಕ್ಷನ್ ಟುವರ್ಡ್ಸ್ ದ ವಾಟರ್. ಕಾರ್ಬಾಕ್ಸಿಲಿಕ್ ಎಂಡ್ ಏನಾಗುತ್ತೆ, ಯಾವಾಗ್ಲೂ ಇದು ಹೈಡ್ರೋಫೋಬಿಕ್ ಆಗಿರುತ್ತೆ. ಹೈಡ್ರೋಫೋಬಿಕ್ ಅಂದ್ರೆ ಏನು, ಹೈಡ್ರೋಫೋಬಿಕ್ ಅಂದ್ರೆ ಇಟ್ ಹ್ಯಾಸ್ ಅಟ್ರಾಕ್ಷನ್, ಇಟ್ ಹ್ಯಾಸ್ ಫಿಯರ್ ಟುವರ್ಡ್ಸ್ ದ ವಾಟರ್ ಅಂತ ಹೇಳ್ತೀವಿ. ಫೋಬಿಯಾ ಅಂದ್ರೆ ಭಯ ಅಂತ. ಇಟ್ ಹ್ಯಾಸ್ ಸ್ಕೇರ್ ಟುವರ್ಡ್ಸ್ ದ ವಾಟರ್. ಭಯ ಆಗಿರೋದ್ರಿಂದ ಅದು ವಾಟರ್ ನ ಫೋಕಸ್ ಮಾಡಲ್ಲ. ಸೊ ಈಗ ಏನಾಗುತ್ತೆ, ಈ ರೀತಿ ಸ್ಟ್ರಕ್ಚರ್ ಮಾತ್ರ ವಾಟರ್ ಕಡೆ ಫೋಕಸ್ ಆಗುತ್ತೆ. ಈ ಟೇಲ್ ಲೈಕ್ ಸ್ಟ್ರಕ್ಚರ್ ಏನಾಗುತ್ತೆ, ಡರ್ಟ್ ಕಡೆಗೆ ಫೋಕಸ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಈಗ ಏನ್ ಮಾಡಿದ್ವಿ ನಾವು, ಸೋಪ್ ನ ವಾಟರ್ಗೆ ಹಾಕಿದ್ವಿ ಅಲ್ವಾ, ಸೋಪ್ ನ ವಾಟರ್ಗೆ ಆಡ್ ಮಾಡಿದ್ವಿ. ಸೋಪ್ ನ ವಾಟರ್ಗೆ ಆಡ್ ಮಾಡಿದಾಗ ಏನಾಯ್ತು, ನಮ್ಗೆ ಈ ರೀತಿ ಸ್ಟ್ರಕ್ಚರ್ ಫಾರ್ಮ್ ಆಯ್ತಲ್ಲ. ಸೊ ಈಗ ಏನಾಯ್ತು ನೋಡಿ, ನಾವು ಈ ರೀತಿ ಕಾಣಿಸುತ್ತೆ. ನೋಡಿ ಏನಾಗುತ್ತೆ, ಹೈಡ್ರೋಫಿಲಿಕ್ ಎಂಡ್ ವಾಟರ್ ಕಡೆಗೆ ಫೋಕಸ್ ಆಗ್ತಾ ಇದೆ. ಅಂದ್ರೆ ವಾಟರ್ ಇದೆ ಅಲ್ವಾ ಇಲ್ಲಿ, ಸೊ ವಾಟರ್ ಕಡೆಗೆ ಹೈಡ್ರೋಫಿಲಿಕ್ ಎಂಡ್ ಫೋಕಸ್ ಆಗ್ತಾ ಇದೆ. ಹೈಡ್ರೋಫೋಬಿಕ್ ಎಂಡ್ ಏನಾಗ್ತಾ ಇದೆ, ಡರ್ಟ್ ಕಡೆಗೆ ಫೋಕಸ್ ಆಗ್ತಾ ಇದೆ. ಹೈಡ್ರೋಫೋಬಿಕ್ ಎಂಡ್ ಏನಾಗ್ತಾ ಇದೆ, ಡರ್ಟ್ ಕಡೆಗೆ ಫೋಕಸ್ ಆಗ್ತಾ ಇದೆ. ದಟ್ ಇಸ್ ವಾಟ್ ಯು ಆರ್ ರೈಟಿಂಗ್. ಇದನ್ನ ಇವಾಗ ಏನಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಇಂಗ್ಲಿಷ್ ನಲ್ಲಿ, ಮೋಸ್ಟ್ ಆಫ್ ದ ಡರ್ಟ್ ಈಸ್ ಆಯಿಲಿ ನೇಚರ್. ಸೊ ಹೈಡ್ರೋಫೋಬಿಕ್ ಎಂಡ್ get attracted towards the oil or dirt. Hydrophilic end get attracted towards the water, and thereby it forms a missile like structure. ಅಗ್ರಿಗೇಟ್ ತರ ಇದೆ ಅಲ್ವಾ ನೋಡಿ, ಈ ರೀತಿ ಅಗ್ರಿಗೇಟ್ ಅಥವಾ ಕಲೆಕ್ಷನ್ ಆಫ್ ಕ್ಲಸ್ಟರ್ ಅನ್ನ ನಾವ್ ಏನಂತ ಹೇಳ್ತೀವಿ, ಮಿಸೈಲ್ ಅಂತ ಹೇಳ್ತೀವಿ. ಇಟ್ ಫಾರ್ಮ್ಸ್ ಅ ಮಿಸೈಲ್ ಲೈಕ್ ಸ್ಟ್ರಕ್ಚರ್. ಈ ಮಿಸೈಲ್ ಅನ್ನು ನಾವು ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ, ಕಾರ್ಬಾಕ್ಸಿಲಿಕ್ ಎಂಡ್ ಡರ್ಟ್ ಕಡೆಗೆ ಫೋಕಸ್ ಆಗಿದೆ ಅಲ್ವಾ. ಮಿಸೈಲ್ ನಾವು ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ, ಸೊ ಕ್ಲೋತ್ಸ್ ಅಲ್ಲಿರುವ ಆಯಿಲ್ ಆಗಿರ್ಬೋದು, ಡರ್ಟ್ ಆಗಿರ್ಬೋದು, ಏನಾಗುತ್ತೆ, ಇದು ರಿಮೂವ್ ಆಗುತ್ತೆ. ಕ್ಲಿಯರ್ ಆಯ್ತಾ, ಅರ್ಥ ಆಯ್ತಲ್ಲ ಎವ್ರಿಬಡಿ, ಕ್ಲಿಯರ್ಲಿ ಅಂಡರ್ಸ್ಟುಡ್ ರೈಟ್. ಸೊ ನಿಮಗೆ ಇದು ಗೊತ್ತಿರಬೇಕು. ಸೊ ಆಯಿಲ್ ಅಥವಾ ಡರ್ಟ್ ಏನಾಗಿರುತ್ತೆ, ಇದು ಯಾವಾಗ್ಲೂ ಕೂಡ ಹೈಡ್ರೋಫೋಬಿಕ್ ಎಂಡ್ ನ ಅಟ್ಯಾಚ್ ಆಗುತ್ತೆ. ಹೈಡ್ರೋಫೋಬಿಕ್ ಎಂಡ್ ಏನಾಗಿರುತ್ತೆ, ಕಾರ್ಬಾಕ್ಸಿಲಿಕ್ ಎಂಡ್ ಆಗಿರುತ್ತೆ. ವಾಟರ್ ಯಾವಾಗ್ಲೂ ಅಯೋನಿಕ್ ಎಂಡ್ ಆಗಿರುತ್ತೆ. ಇಟ್ ಇಸ್ ಯಾವಾಗ್ಲೂ ಹೈಡ್ರೋಫಿಲಿಕ್. ವಾಟರ್ ಇಸ್ ಆಲ್ವೇಸ್ ಹೈಡ್ರೋಫಿಲಿಕ್. ಅರ್ಥ ಆಯ್ತಾ. So when it dissolves in the water, what happens? It forms an aggregate like structure. We call it as missile like structure. Okay, clear artha aitala? Yes. So next nodi, see ನೀವು ಅರ್ಥ ಮಾಡ್ಕೊಳ್ಬೇಕು what is mean by scum anta. Scum anta ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕ್ವೆಶ್ಚನ್. What is scum or how is scum formed ಅಂತ. See ನೀವು ಅಬ್ಸರ್ವ್ ಮಾಡಿ, ಡಿಟರ್ಜೆಂಟ್ ಹೇಗೆ ವರ್ಕ್ ಆಗುತ್ತೆ, ಸೋಪ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡ್ತಾ ಇರೋದು. See scum ಹೇಗೆ ಫಾರ್ಮ್ ಆಗುತ್ತೆ,
The magnesium and calcium salts present in the hard water. Andre, what do hard water contain? Hard water contain magnesium salts and also the calcium salts. So this magnesium salts and calcium salts, they react with the soap molecule. Soap ಏನಿಂದ ಮಾಡಿದ್ದಾರೆ? Soap is a sodium salts of long chain of carboxylic acid or potassium salts of long chain of carboxylic acid. ಈ potassium ಏನಾಗುತ್ತೆ? ಹಾರ್ಡ್ ವಾಟರ್ ಅಲ್ಲಿ ಇರುವಂತ ಮೆಗ್ನೀಷಿಯಂ ಅಥವಾ ಕ್ಯಾಲ್ಸಿಯಂ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಇಟ್ ವಿಲ್ ಫಾರ್ಮ್ ದ ಸ್ಕಮ್. ಸ್ಕಮ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರೆಸಿಪಿಟೇಟ್ ಲೇಯರ್. ನೀವು ಸ್ನಾನ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿದೀರಾ ಅಂತ ಅನ್ಕೋತೀನಿ. ನೀವು ಸ್ನಾನ ಮಾಡ್ಬೇಕಾದ್ರೆ ಏನಾಗುತ್ತೆ? ಸೋಪ್ ಯೂಸ್ ಮಾಡ್ತೀರಾ ಅಲ್ವಾ? ನೀವ್ ಏನ್ ಸೋಪ್ ಯೂಸ್ ಮಾಡಿರ್ತೀರಾ, ಆ ಸೋಪ್ ಏನಾಗುತ್ತೆ? ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಕೆಳಗಡೆ ವಾಟರ್ ಫ್ಲೋ ಹೋಗ್ಬೇಕಾದ್ರೆ ಏನಾಗುತ್ತೆ? ಒಂದು ಲೇಯರ್ ಫಾರ್ಮ್ ಮಾಡ್ಕೊಂಡು ಹೋಗುತ್ತೆ ವಾಟರ್ ಮೇಲೆ. ಏನ್ ಈ ಲೇಯರ್? ಇದು ಸ್ಕಮ್ ಅಂತ ಹೇಳ್ತೀವಿ. ಇದು ಪ್ರೆಸಿಪಿಟೇಟ್ ಲೇಯರ್. ಅರ್ಥ ಆಯ್ತಾ? ಒಂದು ಪ್ರೆಸಿಪಿಟೇಟ್ ಲೇಯರ್ ಇದು, ಆಯ್ತಾ? ಸೊ ಇದನ್ನೇ ನಾವು ಸ್ಕಮ್ ಅಂತ ಹೇಳೋದು. ಸೊ ದಟ್ ಈಸ್ ವೈ ನಾನು ಹೇಳೋದು ಏನು ಅಂತಂದ್ರೆ, ಸೋಪ್ ಡಸ್ ನಾಟ್ ವರ್ಕ್ ವೆಲ್ ವಿತ್ ದ ಹಾರ್ಡ್ ವಾಟರ್. ಸೋಪ್ ವರ್ಕ್ ಓನ್ಲಿ ವೆಲ್ ವಿತ್ ದ ಸಾಫ್ಟ್ ವಾಟರ್. ಓಕೆ, ಸೋಪ್ ವರ್ಕ್ ಓನ್ಲಿ ವೆಲ್ ವಿತ್ ದ ಸಾಫ್ಟ್ ವಾಟರ್. ಯಾಕೆ ಹಾರ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ? ಬಿಕಾಸ್ ಹಾರ್ಡ್ ವಾಟರ್ ಕಂಟೈನ್ ದ ಸಾಲ್ಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ. ಸೊ ಸೋಪ್ ನ ಒಂದ್ ವೇಳೆ ನಾವೇನಾದ್ರೂ ಸೋಪ್ ನ ತಗೊಂಡು ಹೋಗಿ ಈಗ ಸೋಪ್ ನ ಹಾರ್ಡ್ ವಾಟರ್ ಗೆ ಆಡ್ ಮಾಡ್ತಾ ಇದೀವಿ ಅಂದ್ರೆ, ಇಟ್ ಡಸ್ ನಾಟ್ ರಿಯಾಕ್ಟ್. ಇನ್ಸ್ಟೆಡ್ ಇಟ್ ಏನಾಗುತ್ತೆ? ಇಟ್ ವಿಲ್ ಫಾರ್ಮ್ ದ ಸ್ಕಮ್. It's a precipitate layer. So very important, ಇದನ್ನ ತಿಳ್ಕೊಳ್ಬೇಕು. Next, but use of detergent. See, by the use of detergent, insoluble scum is not formed with the hard water and clothes get cleansed effectively. Example ಈ ರೀತಿ ಕ್ವಶನ್ ಕೇಳ್ಬೋದು ನಾವು. Why do we always choose the detergent to cleanse the or to wash the cloth rather than taking the soap ಅಂತ ಕೇಳ್ಬೋದು. ಡಿಟರ್ಜೆಂಟ್ಸ್ ನ ನೀವು ನೋಡಿರ್ಬೋದು ಮನೆಯಲ್ಲಿ ಅಮ್ಮ ಏನಾದ್ರು ಡಿಟರ್ಜೆಂಟ್ಸ್ ನ ಆಡ್ ಮಾಡ್ತಿದ್ರೆ ಫಾರ್ ವಾಷಿಂಗ್ ದ ಕ್ಲೋತ್ಸ್, ಏನಾಗುತ್ತೆ? ಡಿಟರ್ಜೆಂಟ್ಸ್ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಲ್ಯಾದರ್. ಲ್ಯಾದರ್ ಅಂದ್ರೆ ಏನಂತ ಹೇಳ್ತೀವಿ? ನೊರೆ ಅಂತ ಹೇಳ್ತೀವಿ. ಡಿಟರ್ಜೆಂಟ್ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಲ್ಯಾದರ್. ಸೊ ಡಿಟರ್ಜೆಂಟ್ಸ್ ಲಾರ್ಜ್ ಅಮೌಂಟ್ ಆಫ್ ಲ್ಯಾದರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಸ್ಕಮ್ ನ ಫಾರ್ಮ್ ಮಾಡಲ್ಲ. ಡಿಟರ್ಜೆಂಟ್ಸ್ ಡಸ್ ನಾಟ್ ಫಾರ್ಮ್ ದ ಸ್ಕಮ್. ಓಕೆ, ದಟ್ ಈಸ್ ವೈ ಡಿಟರ್ಜೆಂಟ್ಸ್ ಆರ್ ಯೂಸ್ಡ್ ಟು ವಾಶ್ ದ ಕ್ಲೋತ್ ರಾದರ್ ದನ್ ಯೂಸಿಂಗ್ ದ soap. Soaps are used for what? For the washing body purpose. But detergents are used to cleanse the clothes. ಅರ್ಥ ಆಗ್ತಿದ್ಯಾ? This is what you have to understand when I talk about soaps and detergents. So soaps and detergents ಅಲ್ಲಿ ನೀವೇನೇನು ತಿಳ್ಕೊಂಡಿದ್ರಾ? ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ಸೋಪ್ ಮಾಲಿಕ್ಯೂಲ್ ಹೇಗಿರುತ್ತೆ? ಹೈಡ್ರೋಫಿಲಿಕ್ ಎಂಡ್ ಇರುತ್ತೆ, ಹೈಡ್ರೋಫೋಬಿಕ್ ಎಂಡ್ ಇರುತ್ತೆ. ಹೈಡ್ರೋಫಿಲಿಕ್ ಎಂಡ್ ಯಾವಾಗ್ಲೂ ಅಯೋನಿಕ್ ಎಂಡ್, ಹೈಡ್ರೋಫೋಬಿಕ್ ಎಂಡ್ ಯಾವಾಗ್ಲೂ ಕಾರ್ಬಾಕ್ಸಿಲಿಕ್ ಎಂಡ್. ಓಕೆ, ಸೊ ಕ್ಲೆನ್ಸಿಂಗ್ ಆಕ್ಷನ್ ಅಲ್ಲಿ ಏನಾಗುತ್ತೆ? ಸೋಪ್ ನ ನೀವು ವಾಟರ್ಗೆ ಹಾಕಿದಾಗ ಟಬ್ ವಿಚ್ ಕಂಟೈನ್ ದ ಡರ್ಟಿ ಕ್ಲಾತ್ ಏನಾಗುತ್ತೆ? ಸೊ ಹೈಡ್ರೋಫಿಲಿಕ್ ಎಂಡ್ ವಾಟರ್ ಕಡೆಗೆ ಫೋಕಸ್ ಆಗುತ್ತೆ. ಹೈಡ್ರೋಫೋಬಿಕ್ ಎಂಡ್ ಏನಾಗುತ್ತೆ? ಆಯಿಲ್ ಅಥವಾ ಡರ್ಟ್ ಕಡೆಗೆ ಫೋಕಸ್ ಆಗುತ್ತೆ. ಈ ರೀತಿ ಅದು ಏನಾಗುತ್ತೆ? ಕಂಬೈನ್ ಆಗಿ ಒಂದು ಅಗ್ರಿಗೇಟ್ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ. ಅದನ್ನ ನಾವು ಮಿಸೆಲ್ ಅಂತ ಹೇಳ್ತೀವಿ. ಈ ಮಿಸೆಲ್ ಏನ್ ಫಾರ್ಮ್ ಆಗಿದೆ ಅದನ್ನ ನಾವು ಸ್ಕ್ರಬ್ ಮಾಡಿದ್ರೆ ಆಯಿಲ್ ಅಥವಾ ಡರ್ಟ್ ರಿಮೂವ್ ಆಗುತ್ತೆ. ಕ್ಲಿಯರ್ ಆಗ್ತಿದ್ಯಾ? ಸೊ ನಾವ್ ಯಾವಾಗ್ಲೂ ತಿಳ್ಕೊಳ್ಬೇಕು, ಇಟ್ ಈಸ್ ಆಲ್ವೇಸ್ ಸಜೆಸ್ಟೆಡ್ ಟು ಯೂಸ್ ದ ಸೋಪ್ ಟು ಚೆಕ್ ವೆದರ್ ದ ವಾಟರ್ ಇಸ್ ಹಾರ್ಡ್ ಆರ್ ಸಾಫ್ಟ್. By using this detergent, we cannot check whether the water is soft or hard, because detergent works well both with the hard water as soft water. Okay, so that's all for today's class, my dear student. I think idana carbon and its compounds chemical property 100% ನಿಮ್ಗೆ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ. ಡೆಫಿನೆಟ್ಲಿ ಯಾರೆಲ್ಲ ನಿಮ್ ಫ್ರೆಂಡ್ಸ್ ಏನು ಇಷ್ಟು ದಿನ ಈ ಕಾನ್ಸೆಪ್ಟ್ ನ ಕಷ್ಟ ಅಂತ ತಿಳ್ಕೊಳ್ತಿದ್ರು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಎಷ್ಟು ಈಸಿ ಇದೆ ಅಂತ ಅವ್ರಿಗೆಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಇದೊಂದು ಹಂಬಲ್ ರಿಕ್ವೆಸ್ಟ್, ಎಲ್ಲರ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ಅಂಡ್ ವಿಡಿಯೋ ಎಂಡ್ ಆದ್ಮೇಲೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದಂತ ವೇ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಓಕೆ, ಸೊ ನೈಟ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಪ್ ಟು ಏನು ಪ್ರಿಪರೇಟರಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ 2 ಟೈಮ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಸೊ ಈವ್ನಿಂಗ್ ಕೂಡ ಲೈವ್ ಸೆಷನ್ ನ ಅಟೆಂಡ್ ಮಾಡಿ. ಓಕೆ, ಸೊ ಉಳಿದಂತ ಇನ್ಫಾರ್ಮೇಶನ್ ನಾನು ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಟಿಲ್ ನೌ ಚಿಲ್ಡ್ರನ್. ಸೊ ಎಲ್ಲಾ ಕಾನ್ಸೆಪ್ಟ್ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಸೊ ಅದರ ರಿಲೇಟೆಡ್ ಕ್ವಶನ್ ಜೊತೆ ನಾನು ಈವ್ನಿಂಗ್ ಬರ್ತೀನಿ. ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಫಸ್ಟ್ ಪಾರ್ಟ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಯಾರು ವಾಚ್ ಮಾಡಿಲ್ಲ, ಆ ವಿಡಿಯೋನ ಟೆಲಿಗ್ರಾಮ್ ಹಾಗೂ ಕಾಮೆಂಟ್ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೀನಿ, ಅದನ್ನ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.